ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿ ಡೇಸ್ ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ಕ್ಲಾಸಲ್ಲಿ ಮುಂದೆ ಬರ್ತಕ್ಕಂಥ ನಿಮ್ಮ RRB ಗ್ರೂಪ್ ಡಿ ಎಕ್ಸಾಮಿನೇಷನ್ನು, SSC ಎಕ್ಸಾಮಿನೇಷನ್ನು ಮತ್ತು KE ಎಕ್ಸಾಮಿನೇಷನ್ ಹೆಲ್ಪ್ ಆಗೋ ದೃಷ್ಟಿಯಿಂದಾಗಿ ನಾವು ಕೆಮಿಸ್ಟ್ರಿಯ ಒಂದು ಇಂಪಾರ್ಟೆಂಟ್ ಟಾಪಿಕನ್ನು ಎತ್ಕೊಂಡಿದ್ದೀವಿ. ಇದಾದಮೇಲೆ ನೆಕ್ಸ್ಟ್ ಒಂದಾದಮೇಲೆ ಒಂದು ಚಾಪ್ಟರ್ಸ್ಗಳನ್ನು ನಿಮಗೋಸ್ಕರ ತರ್ತೀವಿ. ಇವತ್ತಿನ ಕ್ಲಾಸಲ್ಲಿ ನಾವು ಏನು ಡಿಸ್ಕಷನ್ ಮಾಡೋಣ ಅಂದರೆ ಲೋಹಗಳು ಮತ್ತು ಅಲೋಹಗಳ ಬಗ್ಗೆ ಡಿಸ್ಕಷನ್ ಮಾಡೋಣ. ನೋಡಿ, ಲೋಹಗಳು ಮತ್ತು ಅಲೋಹಗಳ ಬಗ್ಗೆ ಡಿಸ್ಕಷನ್ ಮಾಡೋಕ್ಕಿಂತ ಮುಂಚಿತವಾಗಿ ಕೆಲವೊಂದು MCQsಗಳನ್ನು ಪ್ರಾಕ್ಟೀಸ್ ಮಾಡಿ ಇದರ ಮೇಲಿರ್ತಕ್ಕಂಥ ನಾವು ಎಕ್ಸ್ಪ್ಲನೇಷನನ್ನು ಡಿಸ್ಕಷನ್ ಮಾಡೋಣ. ನೋಡಿ, ಮೊದಲನೇ ಒಂದು MCQ ಏನಂತ ಕೇಳಿದ್ರೆ ದ್ರವ ರೂಪದಲ್ಲಿರುವ ಲೋಹ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದರೆ ದಟ್ ಈಸ್ ಪಾದರಸ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ನೋಡ್ರಿ, ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಮುಂದೆ ಬರ್ತಕ್ಕಂಥ ಎಕ್ಸಾಮಿನೇಷನ್ಗೆ ನಿಮಗೆ ಡೈರೆಕ್ಟ್ ಆಗಿ ಕೇಳ್ಬೋದು. ಅದಾಯ್ತಾ, ಲಿಕ್ವಿಡ್ ಫಾರ್ಮ್ದಲ್ಲಿರ್ತಕ್ಕಂಥ ಒಂದು ಏಕೈಕ ಲೋಹ ಯಾವುದಂದ್ರೆ ಅದಾಯ್ತಾ ಮೆಟಲ್ ಯಾವುದಂದ್ರೆ ಲಿಕ್ವಿಡ್ ಫಾರ್ಮ್ದಲ್ಲಿರ್ತಕ್ಕಂಥ ಮೆಟಲ್ ಯಾವುದಂದ್ರೆ ನಾವು ಪಾದರಸ ಅಂತ ಹೇಳ್ತೀವಿ. ಅದಾಯ್ತಾ, ಪಾದರಸ. ಈ ಪಾದರಸವನ್ನ ನಾವು ಎಂದು ಕರಿತೀವಿ? ಇಂಗ್ಲೀಷ್ನಲ್ಲಿ ಮರ್ಕ್ಯೂರಿ ಅಂತ ಕರಿತೀವಿ. ಅರ್ಥಾಯ್ತಾ? ಈ ಒಂದು ಮರ್ಕ್ಯೂರಿಯ ಒಂದು ವಿಸ್ತರ ಇದು ಏನಂದರೆ Hg ಅಂತ ನಾವು ಹೇಳ್ತೀವಿ. ಇದರ ಒಂದು ರಾಸಾಯನಿಕ ಒಂದು ಸೂತ್ರ ಅಥವಾ ರಾಸಾಯನಿಕ ಸಂಕೇತ. ಈ ಒಂದು ಮರ್ಕ್ಯೂರಿಯ ಒಂದು ಇಂಪಾರ್ಟೆಂಟ್ ಒಂದು ಏನಿದೆ ಅಂದರೆ ಮಿಶ್ರ ಲೋಹ ಇದೆ. ಮರ್ಕ್ಯೂರಿಯ ಇಂಪಾರ್ಟೆಂಟ್ ಒಂದು ಅದುರು ಇದೆ. ಅದುರು ಅಂತಲೇ ಕೂಡ ನಾವು ಹೇಳಬಹುದು. ಅದಕ್ಕೆ ಏನಂದರೆ ಸಿನಾಬಾರ್ ಅಂತ ಕರಿತೀವಿ. ಅದು ಸಿನಾಬಾರ್. ಸೊ ಈ ಒಂದು ಮರ್ಕ್ಯೂರಿಯ ಒಂದು ಪೊಲ್ಯೂಷನ್ನಿಂದಾಗಿ, ಅರ್ಥಾಯ್ತಾ, ಮರ್ಕ್ಯೂರಿಯ ಪೊಲ್ಯೂಷನ್ನಿಂದಾಗಿ ಯಾವ ರೋಗ ಬರುತ್ತೆ? ಮಿನಿಮಾಟ ಅಂತಕ್ಕಂಥ ರೋಗ ಬರುತ್ತೆ. ಯಾವುದೇಳಿ? ಮಿನಿಮಾಟ. ದೀಸ್ ಆರ್ ದಿ ಸಮ್ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ವಿ ಹ್ಯಾವ್ ಟು ರಿಮೆಂಬರ್. ಏನಂದರೆ ಮಿನಿಮಾಟ ಅಂತಕ್ಕಂಥ ಕಾಯಿಲೆ ಈ ಒಂದು ಮರ್ಕ್ಯೂರಿಯ ಒಂದು ಇದರಿಂದ ಏನು ಬರುತ್ತೆ? ಕಂಟ್ಯಾಮಿನೇಷನಿಂದ ಬರುತ್ತೆ. ಮರ್ಕ್ಯೂರಿ ಅಂತಕ್ಕಂಥದ್ದು ಲಿಕ್ವಿಡ್ ಫಾರ್ಮ್ದಲ್ಲಿ ಇರ್ತಕ್ಕಂಥ ಲೋಹ. ಈ ಒಂದು ಮರ್ಕ್ಯೂರಿ ಏನಂದರೆ ನಾವು ಇಂಗ್ಲೀಷ್ನಲ್ಲಿ ಇದನ್ನು ನಾವು ರಾಸಾಯನಿಕ ಸಂಕೇತ ಏನಂದರೆ Hg ಅಂತ ಹೇಳ್ತೀವಿ. ಇದರ ಒಂದು ಅದುರು ಯಾವುದಂದರೆ ಸಿನಾಬಾರ್ ಅಂತ ಹೇಳ್ತೀವಿ. ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದರೆ ನಾನು ಕೇವಲ ನಿಮಗೆ ಎಕ್ಸ್ಪ್ಲನೇಷನ್ ಕೇವಲ MCQs ಮಾತ್ರ ಇಲ್ಲಿ ಡಿಸ್ಕಷನ್ ಮಾಡೋಣ. MCQ ಜೊತೆಯಲ್ಲಿ ಕಾಣಿಸ್ತಾ ಇದನ್ನ ಇದರ ಎಲ್ಲ ಎಕ್ಸ್ಪ್ಲನೇಷನ್ನು ಕೂಡ ನಿಮಗೆ ಕೊಡ್ತೀನಿ. ಇನ್ ಡೆಪ್ತ್ ಆಗಿ ಡಿಸ್ಕಷನ್ ಮಾಡೋಣ ನಾವು. ಆಯ್ತಾ? ಫಸ್ಟ್ ಏನು ಮಾಡೋಣ ಅಂದರೆ ಕೆಲವೊಂದು MCQsಗಳನ್ನು ಇದ್ರ ಮೇಲೆ ಪ್ರಾಕ್ಟೀಸ್ ಮಾಡೋಣ. ನೋಡ್ರಿ, ಮೊದಲನೇದೇನು ಕೇಳಿದರೆ ಅತ್ಯಂತ ಹೆಚ್ಚು ಕುಟ್ಟೆ ಗುಣ ಹೊಂದಿರುವ ಲೋಹ ಯಾವುದು ಅಂತ ಕೇಳಿದ್ದಾರೆ. ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದರೆ ದ್ಯಾಟ್ ಈಸ್ ಚಿನ್ನ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಸೊ ಇಲ್ಲಿ ಕುಟ್ಟೆ ಗುಣ ಅಂದರೆ ಏನು? ಕುಟ್ಟೆ ಗುಣ ಅಂದರೆ ಮ್ಯಾಲೆಬಿಲಿಟಿ ಅಂತ ಕರಿತೀವಿ. ಮ್ಯಾಲೆಬಿಲಿಟಿ. ನೋಡ್ರಿ, ಅತ್ಯಂತ ಒಂದು ಹೆಚ್ಚು ಒಂದು ಕುಟ್ಟೆ ಗುಣ ಹೊಂದಿರುವ ಲೋಹ ಯಾವುದಂದ್ರೆ ನಾವು ಚಿನ್ನ ಅಂತ ಹೇಳ್ತೀವಿ. ಸೊ ಹಾಗಾದರೆ ಕುಟ್ಟೆ ಗುಣ ಅಂದರೆ ಏನು, ತನ್ಯ ಅಂದರೆ ಏನು ಎಲ್ಲ ನಾನು ಡಿಸ್ಕಷನ್ ಮಾಡ್ತೀನಿ. ಜಸ್ಟ್ ವೇಟ್ ಆ್ಯಂಡ್ ಸಿ. ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದರೆ ವಿದ್ಯುತ್ತಿನ ವಾಹಕವಾಗಿರುವ ಇಂಗಾಲದ ಬಹುರೂಪ ಯಾವುದು ಅಂತ ಕೇಳಿದ್ದಾರೆ. ಸೊ ವಿದ್ಯುತ್ತಿನ ವಾಹಕವಾಗಿರುವ ಇಂಗಾಲದ ಬಹುರೂಪ ಯಾವುದಂದರೆ ದಟ್ ಈಸ್ ಗ್ರಾಫೈಟ್ ಅಂತ ಹೇಳ್ತೀವಿ. ಮೊದಲನೇ ಆಪ್ಷನ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದರೆ ಅತ್ಯಂತ ಮೃದುವಾದ ಲೋಹ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳ ಮುಖಾಂತರ ನಾವು ಯಾವುದಕ್ಕೆ ಟಿಕ್ ಮಾಡ್ಬೋದು ಅಂದರೆ ಸೋಡಿಯಂ ಈಸ್ ದ ರೈಟ್ ಆನ್ಸರ್. ಸೋಡಿಯಂ ಇದು ಅತ್ಯಂತ ಮೃದುವಾಗಿರ್ತಕ್ಕಂಥ ಲೋಹ. ಇದು ಆರಾಮಾಗಿ ಏನು ಮಾಡ್ಬೋದು ಅಂದರೆ ಕಟ್ ಮಾಡ್ಬೋದು. ಇದು ಅಂದರೆ ಒಂಥರ ಎಕ್ಸೆಪ್ಷನ್ ಇದ್ದಂಗೆ ಲೋಹಗಳಿಗೆ. ಹೆಂಗೆ ಎಕ್ಸೆಪ್ಷನ್ ಇದ್ದಂಗೆ? ಎಲ್ಲ ಲೋಹಗಳೇನಾಗಿರ್ತಾವ? ಸಾಮಾನ್ಯವಾಗಿ ಹಾರ್ಡ್ ಆಗಿರ್ತಾವ. ಬಟ್ ಸೋಡಿಯಂ ಅಂತಕ್ಕಂಥದ್ದು ಇದು ಸಾಫ್ಟ್ ಆಗಿರುತ್ತೆ. ಅರ್ಥಾಯ್ತಾ? ಇನ್ನು ನೆಕ್ಸ್ಟ್ ಪ್ರಶ್ನೆ ಕೇಳಿದಾರೆ ನೋಡಿ, ಹೊಳಪನ್ನು ಹೊಂದಿರುವ ಅಲೋಹ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಯೋಡಿನ್ ಈಸ್ ದ ರೈಟ್ ಆನ್ಸರ್. ಅಯೋಡಿನ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ನೋಡಿ, ಇದನ್ನು ಕೂಡ ಇಂಪಾರ್ಟೆಂಟು. ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದರೆ ಕೆಳಗಿನಗಳಲ್ಲಿ ಯಾವುದು ಅತ್ಯಂತ ಕಡಿಮೆ ಕರಗುವ ಬಿಂದುವನ್ನು ಹೊಂದಿದೆ ಅಂತ ಕೇಳಿದ್ದಾರೆ. ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಗ್ಯಾಲಿಯಂ ಈಸ್ ದ ರೈಟ್ ಆನ್ಸರ್. ಗ್ಯಾಲಿಯಂ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ನೋಡ್ರಿ, ಗ್ಯಾಲಿಯಮನ್ನು ನೀವು ಏನಾದರೂ ಜಸ್ಟ್ ಕೈಯಲ್ಲಿ ಹಿಡಿದ್ರೆ ಏನಾಗುತ್ತೆ? ಬೇಗನೆ ಕರಗೋಗುತ್ತೆ. ಇಟ್ ಮೀನ್ಸ್ ದ್ಯಾಟ್ ಅತ್ಯಂತ ಕಡಿಮೆ ಒಂದು ಕರಗುವ ಬಿಂದುವನ್ನು ಹೊಂದಿರತಕ್ಕಂಥದ್ದು ಯಾವುದು? ಗ್ಯಾಲಿಯಂ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಿ, ಲೋಹದ ಆಕ್ಸೈಡ್ಗಳು ಸಾಮಾನ್ಯ ಆಗಿರುತ್ತವೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ.
ಲೋಹಗಳ ಒಂದು ಆಕ್ಸೈಡ್ಗಳು ಸಾಮಾನ್ಯವಾಗಿ ಪ್ರತ್ಯಾಮ್ಲೀಯ ಆಕ್ಸೈಡ್ಗಳಾಗಿರ್ತವೆ. ಇದನ್ನು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಪ್ರತ್ಯಾಮ್ಲೀಯ ಒಂದು ಆಕ್ಸೈಡ್ಗಳಾಗಿರ್ತಾವೆ. ಯಾವುದು? ಲೋಹದ ಆಕ್ಸೈಡ್ಗಳು ಸಾಮಾನ್ಯವಾಗಿ. ನೋಡಿ ನೆಕ್ಸ್ಟ್ ಪ್ರಶ್ನೆ, ಕೆಳಗಿನಗಳಲ್ಲಿ ಯಾವ ಲೋಹಗಳು ಎಂಫೋಟೋರಿಕ್ ಆಕ್ಸೈಡ್ಗಳನ್ನು ಉತ್ಪತ್ತಿ ಮಾಡುತ್ತವೆ ಅಂತ ಪ್ರಶ್ನೆ ಕೇಳಿದರೆ, ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ದಟ್ ಈಸ್ 4ನೇ ಆಪ್ಷನ್. 1 ಮತ್ತು 2ನೇ ಆಪ್ಷನ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್ ಪ್ರಶ್ನೆ ನೋಡಿ, ಕೆಳಗಿನ ಯಾವ ಲೋಹವನ್ನು ಸೀಮೆಯಲ್ಲಿ ಮುಚ್ಚಿಡಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ಸೋಡಿಯಂ ಈಸ್ ದ ರೈಟ್ ಆನ್ಸರ್. ನೋಡಿ ನೆಕ್ಸ್ಟ್ ಪ್ರಶ್ನೆ ಅಂತ ಕೇಳಿದರೆ, ಲೋಹಗಳು ನೀರಿನೊಂದಿಗೆ ರಾಸಾಯನಿಕ ಕ್ರಿಯೆ ನಡೆಸಿ ಯಾವ ಅನಿಲವನ್ನು ಬಿಡುಗಡೆ ಮಾಡುತ್ತವೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ದಟ್ ಈಸ್ ಹೈಡ್ರೋಜನ್ ಈಸ್ ದ ರೈಟ್ ಆನ್ಸರ್. ಹೈಡ್ರೋಜನ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಸೊ ಹಾಗಾದರೆ ನಾನು ಇಲ್ಲಿವರೆಗೆ ಏನು ನಿಮಗೆ MCQsಗಳನ್ನು ಡಿಸ್ಕಷನ್ ಮಾಡಿದ್ದೀನಿ, ಈ ಎಲ್ಲ MCQsಗಳು ಎದರ ಮೇಲೆ ಅಂದರೆ ಲೋಹ ಮತ್ತು ಅಲೋಹ, ಅರ್ಥ ಆಯ್ತಾ? ಲೋಹ ಮತ್ತು ಅಲೋಹ ಅಂತಕ್ಕಂಥ ಟಾಪಿಕ್ ಮೇಲೆ ಇರ್ತಕ್ಕಂಥದ್ದು. ಅದರಲ್ಲಿ ಯಾವುದಂದ್ರೆ ಲೋಹಗಳ ಒಂದು ಭೌತಿಕ ಗುಣಗಳು, ಲೋಹಗಳ ಭೌತಿಕ ಗುಣಗಳು, ತದನಂತರದಲ್ಲಿ ಲೋಹಗಳ ಒಂದು ರಾಸಾಯನಿಕ ಗುಣಗಳು. ಇದರ ಮೇಲಿಂದ ನಾನು ಏನು ಮಾಡಿದ್ದೀನಿ, ಪ್ರಶ್ನೆಯನ್ನು ಕೇಳಿದ್ದೀನಿ. ಹಾಗಾದರೆ ನಾವೇನು ಮಾಡೋಣ ಲೋಹಗಳ ಭೌತಿಕ ಗುಣಗಳು ಮತ್ತು ಲೋಹಗಳ ರಾಸಾಯನಿಕ ಗುಣಗಳ ಬಗ್ಗೆ ಏನು ಮಾಡೀಗ ಅಧ್ಯಯನ ಮಾಡೋಣ. ಒನ್ಸ್ ನಾವೇನಾದರೂ ಎಲ್ಲ ಅಧ್ಯಯನ ಮಾಡಿದೆ ಅಂದರೆ ಭೌತ ಗುಣಗಳು ಮತ್ತು ರಾಸಾಯನಿಕ ಗುಣಗಳು, ನಾನು ಏನು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ, ಏನು ಈ ಒಂದು MCQsಗಳ ನಿಮಗೆ ಪ್ರಾಕ್ಟೀಸ್ ಮಾಡಿಸಿದ್ದೀನಿ, ಸೊ ಆರಾಮಾಗಿ ನೀವೆಲ್ಲ MCQsಗಳನ್ನು ಸ್ವಂತನೇ ಮಾಡ್ಬೋದಾಗಿತ್ತು, ಮಾಡಬಹುದು ಮತ್ತು ಇನ್ನೂ ಇದ್ರ ಮೇಲೆ ಹೆಚ್ಚಿನ ಮಾಹಿತಿಯನ್ನು ಕೂಡ ಕೇಳಬಹುದು. ಸೊ ಅದಕ್ಕೆ ನಾವೇನು ಮಾಡೋಣ ಈ ಲೋಹ ಮತ್ತು ಅಲೋಹಗಳ ಒಂದು ಭೌತ ಗುಣಗಳು, ರಾಸಾಯನಿಕ ಗುಣಗಳ ಬಗ್ಗೆ ಇನ್ ಡೆಪ್ತ್ ಆಗಿ ಡಿಸ್ಕಷನ್ ಮಾಡೋಣ ಈಗ. ಹಾಗಾದರೆ ಇಲ್ಲಿ ಭೌತ ಗುಣಗಳಂದ್ರೆ ಏನು? ಭೌತ ಗುಣಗಳಂದ್ರೆ ನಾವು ಫಿಸಿಕಲ್ ಪ್ರಾಪರ್ಟೀಸ್ ಅಂತ ಕರಿತೀವಿ. ಏನು ಕರಿತೀವಿ? ಫಿಸಿಕಲ್ ಪ್ರಾಪರ್ಟೀಸ್. ಫಿಸಿಕಲ್ ಪ್ರಾಪರ್ಟೀಸ್ ಅಂತ ಕರಿತೀವಿ. ಇನ್ನು ರಾಸಾಯನಿಕ ಗುಣಗಳನ್ನು ನಾವೇನು ಕರಿತೀವಿ? ಕೆಮಿಕಲ್ ಪ್ರಾಪರ್ಟೀಸ್ ಅಂತ ಕರಿತೀವಿ. ಕೆಮಿಕಲ್ ಪ್ರಾಪರ್ಟೀಸ್. ಸೊ ಹಾಗಾದರೆ ಫಿಸಿಕಲ್ ಪ್ರಾಪರ್ಟಿ ಅಂದ್ರೆ ಏನು? ಫಿಸಿಕಲ್ ಪ್ರಾಪರ್ಟಿ ಅಂದ್ರೆ ಏನು? ಫಿಸಿಕಲ್ ಪ್ರಾಪರ್ಟೀಸ್ ಅಂದರೆ ಅರ್ಥಾಯ್ತಾ? ಫಿಸಿಕಲ್ ಪ್ರಾಪರ್ಟಿ ಅಂದರೆ ನೀವು ಜಸ್ಟ್ ನೋಡಿದ ತಕ್ಷಣ ಅದಾಯ್ತಾ ಬೈ ಎಕ್ಸ್ಟರ್ನಲ್ ಅಪಿಯರೆನ್ಸ್ ಇಂದಾಗಿ ಅದಾಯ್ತಾ ಎಕ್ಸ್ಟರ್ನಲ್ ಒಂದು ಅಪಿಯರೆನ್ಸ್ ಇಂದ ನಾವೇನು ಮಾಡ್ಬೋದು, ಅವುಗಳನ್ನು ಇದೇ ಥರ ಇದೆ, ಫಾರ್ ಎಕ್ಸಾಂಪಲ್ ನೋಡಿದ ತಕ್ಷಣ ಹೊಳಿತದೋ ಇಲ್ವೋ ಅಂತ ಹೇಳ್ಬೋದು, ಅಥವಾ ಅದನ್ನು ಮುಟ್ಟಿದ ತಕ್ಷಣ ಸಾಫ್ಟ್ ಇದೆನೋ ಹಾರ್ಡ್ ಇದೆನೋ ಅಂತ ಹೇಳ್ಬೋದು. ಸೊ ಈ ಥರ ನಾವು ಹೊರಗಿನ ಒಂದು ಜಸ್ಟ್ ಕಣ್ಣಿಂದ ನೋಡಿ ಅವುಗಳ ಒಂದು ಗುಣಗಳನ್ನು ಏನು ಮಾಡ್ಬೋದು, ಹೇಳ್ಬೋದು. ಅಂಥವುಗಳನ್ನು ನಾವು ಏನು ಕರಿತೀವಿ? ನಾವು ಫಿಸಿಕಲ್ ಪ್ರಾಪರ್ಟೀಸ್ ಅಂತ ಕರಿತೀವಿ. ಏನು ಕರಿತೀವಿ ಹೇಳಿ? ಫಿಸಿಕಲ್ ಪ್ರಾಪರ್ಟಿ ಅಂತ ಕರಿತೀವಿ. ಹಾಗಾದರೆ ರಾಸಾಯನಿಕ ಗುಣಗಳಂದ್ರೆ ಏನು? ರಾಸಾಯನಿಕ ಗುಣಗಳಂದರೆ ಅವು ಇತರ ಒಂದು ವಸ್ತುಗಳೊಂದಿಗೆ ಅಥವಾ ಇತರ ಒಂದು ಧಾತುಗಳೊಂದಿಗೆ ಯಾವ ಥರ ಒಂದು ವರ್ತನೆಯನ್ನು ಮಾಡ್ತಾವೆ ಅದರ ಕುರಿತು ಅಧ್ಯಯನ ಹೇಳಿದ್ರೆ ರಾಸಾಯನಿಕ ಒಂದು ಪ್ರಾಪರ್ಟೀಸ್ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ. ಮೊದಲು ಏನು ಮಾಡೋಣ ಅಂದ್ರೆ ನಾವು ಲೋಹಗಳು ಮತ್ತು ಅಲೋಹಗಳಂತಕ್ಕಂಥ ಚಾಪ್ಟರನ್ನು ಸ್ಟಾರ್ಟ್ ಮಾಡಿದ್ದೀವಿ. ಅದರಲ್ಲಿ ಮೊದಲನೇ ಟಾಪಿಕ್ ಯಾವುದಂದ್ರೆ ಲೋಹಗಳ ಒಂದು ಭೌತ ಗುಣಗಳು ಅಥವಾ ಭೌತ ಗುಣಗಳ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ಆ ಭೌತ ಗುಣಗಳು ಎದರದಂದ್ರೆ ಲೋಹಗಳದು ನೋಡೋಣ. ನೋಡ್ರಿ, ಲೋಹಗಳ ಒಂದು ಭೌತ ಗುಣಗಳ ಬಗ್ಗೆ ನಾವು ಲೋಹಗಳನ್ನು ಇಂಗ್ಲೀಷ್ನಲ್ಲಿ ಮೆಟಲ್ಸ್ ಅಂತ ಕರಿತೀವಿ. ಏನು ಕರಿತೀವಿ ಹೇಳ್ರಿ? ಮೆಟಲ್ಸ್ ಅಂತ ಕರಿತೀವಿ. ಈ ಒಂದು ಭೌತ ಗುಣಗಳನ್ನು ಈಗಾಗಲೇ ಹೇಳಿದೆ ನಾನು ಫಿಸಿಕಲ್ ಪ್ರಾಪರ್ಟೀಸ್ ಅಂತ ಕರಿತೀವಿ, ಆಯ್ತಾ? ಫಿಸಿಕಲ್ ಪ್ರಾಪರ್ಟೀಸ್ ಅಂತ ಹೇಳ್ತೀವಿ. ಸೊ ಹಾಗಾದರೆ ಲೋಹಗಳ ಭೌತ ಗುಣಗಳ ಬಗ್ಗೆ ಮಾತಾಡ್ತಾ ಬಂದಾಗ ಮೊದಲನೇದು ಯಾವುದಂದ್ರೆ ಲೋಹಗಳು ಶುದ್ಧ ಸ್ಥಿತಿಯಲ್ಲಿ ಹೊಳಪಾದ ಮೇಲ್ಮೆಯನ್ನು ಹೊಂದಿರುತ್ತವೆ. ಆಯ್ತಾ? ಇಫ್ ಸಪೋಸ್ ಲೋಹ ಏನಾದರೂ ಲೋಹ ಅದು ಅದಿರು ಅಲ್ಲದೆ ಆಯ್ತಾ ಅದಿರುವನ್ನು ಹೊರತುಪಡಿಸಿ ಆಯ್ತಾ ಅದಿರುವನ್ನು ಹೊರತುಪಡಿಸಿ ಅದು ಏನಾದರೂ ಶುದ್ಧ ರೂಪದಲ್ಲಿ ಆಯ್ತಾ ಶುದ್ಧ ರೂಪದಲ್ಲಿ ನಿಸರ್ಗದಲ್ಲಿ ದೊರೀತಂದ್ರೆ ಆಯ್ತಾ ಶುದ್ಧ ರೂಪದಲ್ಲಿ ನೈಸರ್ಗಿಕವಾಗಿ ಸಿಕ್ತಂದ್ರೆ ಸೊ ಅಂಥ ಲೋಹ ಯಾವ ಥರ ಇರುತ್ತಂದ್ರೆ ಹೊಳಪನ್ನು ಹೊಂದಿರುತ್ತದೆ. ಫಾರ್ ಎಕ್ಸಾಂಪಲ್ಲು ಶುದ್ಧ ರೂಪದಲ್ಲಿ ದೊರೆಯೋದು ಯಾವುದು? ಶುದ್ಧ ರೂಪದಲ್ಲಿ ದೊರೆಯೋದು ಯಾವುದಂದ್ರೆ ಚಿನ್ನ, ಚಿನ್ನ, ತದನಂತರದಲ್ಲಿ ಬೆಳ್ಳಿ. ಇವೆರಡೂ ಏನಂದ್ರೆ ಸಾಮಾನ್ಯವಾಗಿ ಅದಿರು ರೂಪದಲ್ಲಿ ಸಿಗಲ್ಲ. ಯಾಕೆ ಅದಿರು ರೂಪದಲ್ಲಿ ಸಿಗಲ್ಲ ಅಂದ್ರೆ ಇವುಗಳು ಬೇರೆ ವಸ್ತುಗಳೊಂದಿಗೆ ರಾಸಾಯನಿಕ ಕ್ರಿಯೆಯನ್ನ ನಡೆಸಲ್ಲ.
ಯಾಕೆ ರಾಸಾಯನಿಕ ಕ್ರಿಯೆಗಳನ್ನು ನಡೆಸಲ್ಲ? ಯಾಕೆ ರಾಸಾಯನಿಕ ಕ್ರಿಯೆಗಳಂದ್ರೆ ನಡೆಸಲ್ಲ ಅಂದ್ರೆ ಇವೆರಡು ಸ್ಟೇಬಲ್ ಇದಾವೆ, ಗೊತ್ತಾಯ್ತಾ? ಸ್ಥಿರ ಒಂದು ಧಾತುಗಳಿದಾವೆ. ಸ್ಥಿರ ಧಾತುಗಳಂದ್ರೆ ಏನು? ಔಟರ್ ಮೋಸ್ಟ್ ಒಂದು ಕಕ್ಷೆ ಏನಿದೆ, ಔಟರ್ ಮೋಸ್ಟ್ ಒಂದು ಸೆಲ್ ಏನಿದೆ, ಇವುಗಳಲ್ಲಿ ಔಟರ್ ಮೋಸ್ಟ್ ಸೆಲ್ ಅಲ್ಲಿ 8 ಇಲೆಕ್ಟ್ರಾನ್ಗಳು ಏನಾಗವೆ? ಕಂಪ್ಲೀಟ್ ಆಗಿವೆ. ಅರ್ಥಾತ್ ಎಷ್ಟು ಇಲೆಕ್ಟ್ರಾನ್ ವಿನ್ಯಾಸ ಬರಿಬೇಕಾದ್ರೆ ಅದಕ್ಕೆ ಔಟರ್ ಮೋಸ್ಟ್ ಸೆಲ್ ಅಲ್ಲಿ ಎಷ್ಟು ಇಲೆಕ್ಟ್ರಾನ್ ಬೇಕು ಅಷ್ಟು ಇಲೆಕ್ಟ್ರಾನ್ ಇದ್ರೆ ಅದು ಏನಾಗುತ್ತೆ ಅಂದ್ರೆ ಆಕ್ಟಿವ್ ಸ್ಟ್ರಕ್ಚರ್ ಅನ್ನು ಪಡ್ಕೊಳ್ಳುತ್ತೆ, ಸ್ಟೇಬಲ್ ಆಗಿರುತ್ತೆ. ಹಾಗೆ ಚಿನ್ನ ಮತ್ತು ಬೆಳ್ಳಿ ಅಂತಕ್ಕಂಥದ್ದು ಇವು ಸ್ಟೇಬಲ್ ಎಲಿಮೆಂಟು ಸಾಮಾನ್ಯವಾಗಿ ಅದಿರು ರೂಪದಲ್ಲಿ ಸಿಗಲ್ಲ, ಶುದ್ಧ ರೂಪದಲ್ಲಿ ಸಿಗ್ತಾವ. ಶುದ್ಧ ರೂಪದಲ್ಲಿ ಸಿಗ್ತಕ್ಕಂಥ ಲೋಹಗಳೇನಂದ್ರೆ ಹೊಳಪನ್ನು ಹೊಂದಿರುತ್ತವೆ. ಈ ಒಂದು ಲೋಹೀಯ ಕಾಂತಿಯನ್ನ ಅದತ್ತ ಹೊಳಪನ್ನು ಹೊಂದಿರುವ ಒಂದು ಪ್ರಾಪರ್ಟಿಯನ್ನ ನಾವೇನು ಕರಿತೀವಿ? ಲಸ್ಚರ್ ಅಂತ ಕರಿತೀವಿ. ಆಯ್ತಾ? ಹೊಳಪನ್ನು ಹೊಂದಿರುವ ಹೊಳಪನ್ನು ಹೊಂದಿರುವ ಲೋಹದ ಗುಣವನ್ನ ನಾವೇನು ಕರಿತೀವಿ? ಲಸ್ಚರ್ ಅಂತ ಕರಿತೀವಿ. ಇಂಪಾರ್ಟೆಂಟು. ಫಸ್ಟ್ ಪ್ರಾಪರ್ಟಿ ಆಫ್ ದಿ ಮೆಟಲ್ಸ್. ದೆನ್ ಸಾಮಾನ್ಯವಾಗಿ ಲೋಹಗಳೇನಾಗಿರ್ತಾವ? ಕಠಿಣವಾಗಿರ್ತಾವ. ಲೋಹಗಳೇನಾಗಿರ್ತಾವ? ಹಾರ್ಡ್ ಆಗಿರ್ತಾವ. ಜನರಲಿ ಮೆಟಲ್ಸ್ ಆರ್ ಹಾರ್ಡ್. ಜನರಲಿ ಮೆಟಲ್ಸ್ ಆರ್ ಹಾರ್ಡ್. ಮೆಟಲ್ಸ್ಗಳು ಹೆಂಗಿರ್ತಾವ? ಹಾರ್ಡ್ ಆಗಿರ್ತಾವ, ಕಠಿಣವಾಗಿರ್ತಾವ. ಕಠಿಣತೆ ಲೋಹದಿಂದ ಲೋಹಕ್ಕೆ ಏನಾಗುತ್ತೆ? ಬದಲಾಗತ್ತೆ. ಅದಕ್ಕೆ ನಾವೇನಂದ್ರೆ ಲೋಹಗಳು ಸಾಮಾನ್ಯವಾಗಿ ಕಠಿಣವಾಗಿರ್ತವೆ ಅಂತ ನಾನು ಹೇಳಿದೆ. ಸೊ ಹಾಗಾದ್ರೆ ಈ ಕಠಿಣತೆ ಎಲ್ಲಾ ಲೋಹಗಳ ಕಠಿಣತೆ ಒಂದೇ ತರ ಇರ್ತದ? ಇಲ್ಲ. ಒಂದು ಲೋಹದಿಂದ ಇನ್ನೊಂದು ಲೋಹಕ್ಕೆ ಈ ಒಂದು ಹಾರ್ಡ್ನೆಸ್ ಏನಾಗುತ್ತೆ? ವೇರಿಯೇಷನ್ ಆಗುತ್ತೆ. ಅಂದ್ರೆ ಹಾರ್ಡ್ನೆಸ್ ವೇರೀಸ್ ಫ್ರಮ್ ಮೆಟಲ್ ಟು ಮೆಟಲ್. ಮೆಟಲ್ ಇಂದ ಮೆಟಲ್ಗೆ ಏನಾಗುತ್ತೆ? ವೇರಿಯೇಷನ್ ಆಗುತ್ತೆ, ಮೆಟಲ್ ಟು ಮೆಟಲ್. ಫಾರ್ ಎಕ್ಸಾಂಪಲ್ ಟೇಕ್ ಎನ್ ಎಕ್ಸಾಂಪಲ್ ಯಾವುದಂದ್ರೆ, ನಿಮಗೆ ಒಂದು ಕಡೆ ಕಬ್ಬಿಣ ತಗೊಳ್ರಿ, ಕಬ್ಬಿಣ, ಇನ್ನೊಂದು ಕಡೆ ಸೋಡಿಯಂ ಅನ್ನ ತಗೊಳ್ರಿ. ಸೊ ಇಲ್ಲಿ ಸೋಡಿಯಂ ಅನ್ನ ಏನಂದ್ರೆ ಇದನ್ನು ಕೂಡ ಒಂದೇನು? ಮೆಟಲ್. ಇನ್ನು ತದನಂತರದಲ್ಲಿ ಕಬ್ಬಿಣ ಆದ್ರೂ ಕೂಡ ಏನು? ಮೆಟಲ್. ಎರಡು ಏನಿದಾವೆ? ಹಾರ್ಡ್ನೆಸ್ ಇದಾವೆ. ಬಟ್ ಕಂಪೇರ್ ಮಾಡಿದಾಗ ಸೋಡಿಯಂ ಅಂತಕ್ಕಂಥದ್ದು ಏನ್ ಮಾಡ್ಬೋದು? ನಾವು ಈಸಿಲಿ ಏನ್ ಮಾಡಬಹುದು? ಕತ್ತರಿಯಿಂದ ಕಟ್ ಮಾಡಬಹುದು ಅಥವಾ ಕೈಲಿಂದ ಏನ್ ಮಾಡಬಹುದು? ಬ್ರೇಕ್ ಮಾಡಬಹುದು. ಬಟ್ ಈ ಒಂದು ಕಬ್ಬಿಣನ ಕೈಯಿಂದ ಕಟ್ ಮಾಡಕ್ಕಾಗತ್ತಾ? ಬ್ರೇಕ್ ಮಾಡಕ್ಕಾಗತ್ತಾ? ಆಗಲ್ಲ. ಸೊ ದ್ಯಾಟ್ ಅದಕ್ಕೆ ಏನಂದ್ರೆ ಈ ಒಂದು ಹಾರ್ಡ್ನೆಸ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಆರ್ ವೇರೀಸ್ ಫ್ರಮ್ ದಿ ಮೆಟಲ್ಸ್ ಟು ಮೆಟಲ್ ಏನಾಗುತ್ತೆ? ವೇರಿಯೇಷನ್ ಆಗುತ್ತೆ. ಕ್ಷಾರೀಯ ಲೋಹಗಳು ಫಾರ್ ಎಕ್ಸಾಂಪಲ್ ಲಿಥಿಯಂ ಆಗಿರ್ಬೋದು, ಸೋಡಿಯಂ ಆಗಿರ್ಬೋದು, ಪೊಟ್ಯಾಷಿಯಂ ಆಗಿರ್ಬೋದು, ಇವು ತುಂಬಾ ಮೃದುವಾಗಿರ್ತಾವ. ಸೊ ಕ್ಷಾರೀಯ ಲೋಹಗಳಂದ್ರೆ ನಾವ್ ಇದಕ್ಕೆ ಏನ್ ಕರಿತೀವಿ? ಅಲ್ಕಲೀಸ್ ಅಂತ ಕರಿತೀವಿ. ಏನ್ ಕರಿತೀವಿ? ಇಂಗ್ಲಿಷ್ ನಲ್ಲಿ ಅಲ್ಕಲೀಸ್ ಅಂತ ಕರಿತೀವಿ. ಈ ಒಂದು ಅಲ್ಕಲೀಸ್ಗಳು ಅಂದ್ರೆ ಏನು? ಇವು ನೀರಿನೊಂದಿಗೆ ಸಂಯೋಜನೆ ಹೊಂದಿ ಈ ಒಂದು OH ಅಯಾನ್ಸ್ ಗಳನ್ನ ಫಾರ್ಮೇಶನ್ ಮಾಡ್ತಾವ. ಅವಕ್ಕೆ ನಾವು ಅಲ್ಕಲಿಗಳಂತ ಕರಿತೀವಿ. ಅರ್ಥ ಆಯ್ತಾ? ಲಿಥಿಯಮು, ಸೋಡಿಯಮು, ಪೊಟ್ಯಾಷಿಯಂ ಕ್ಷಾರೀಯ ಲೋಹಗಳು. ಇವೇನಂದ್ರೆ ಮೃದುವಾಗಿರ್ತಾವ. ಇವುಗಳನ್ನ ನಾವೇನ್ ಮಾಡಬಹುದು? ಚಾಕುವಿನಿಂದ ಆರಾಮಾಗಿ ಕಟ್ ಮಾಡಬಹುದು. ದಿಸ್ ಇಸ್ ಅ ಎಕ್ಸೆಪ್ಷನ್ ಟು ದಿ ಲೋಹಗಳಿದ್ರು ಕೂಡ ಭೌತ ಗುಣದಲ್ಲಿ ನಾವೇನ್ ಮಾಡಿದೀವಿ? ಜನರಲ್ ಪ್ರಾಪರ್ಟೀಸ್ ಗಳನ್ನು ಹೇಳಿದೀವಿ. ಜನರಲ್ ಪ್ರಾಪರ್ಟೀಸ್ ಹೇಳಿದ್ರು ಕೂಡ ಕೆಲವೊಂದು ಎಕ್ಸೆಪ್ಷನ್ ಗಳು ಇದಾವೆ ಅಂತಕ್ಕಂಥ ಗೊತ್ತಿರಬೇಕು. ಅರ್ಥ ಆಯ್ತಾ? ಬಟ್ ಹಾರ್ಡ್ನೆಸ್ ಇಸ್ ವೇರಿಯಸ್ ಫ್ರಮ್ ಒನ್ ಮೆಟಲ್ ಟು ದಿ ಅನದರ್ ಮೆಟಲ್. ಫಸ್ಟ್ ಪ್ರಾಪರ್ಟಿ ಲಕ್ಚರಿಂಗ್ ಪ್ರಾಪರ್ಟಿ, ಸೆಕೆಂಡ್ ಪ್ರಾಪರ್ಟಿ ಹಾರ್ಡ್ನೆಸ್ ಪ್ರಾಪರ್ಟಿ. ಇನ್ನು ಥರ್ಡ್ ಪ್ರಾಪರ್ಟಿ ಏನಂದ್ರೆ ಕೆಲವು ಲೋಹಗಳನ್ನ ಕುಟ್ಟಿ ತೆಳುವಾದ ಹಾಳೆಗಳನ್ನಾಗಿ ಮಾಡಬಹುದಾಗಿದೆ. ಈ ಗುಣವನ್ನ ಕುಟ್ಯತೆ ಎಂದು ಕರೆಯುತ್ತೇವೆ. ಅದಾಯ್ತಾ? ಪರ್ಟಿಕ್ಯುಲರ್ ಒಂದು ಲೋಹ, ಅದಾಯ್ತಾ? ಯಾವುದೇ ಒಂದು ಲೋಹ ಅದನ್ನು ನಾವು ಸೀಟ್ ಆಗಿ ಕನ್ವರ್ಟ್ ಮಾಡಬಹುದು. ಈ ಲೋಹವನ್ನ ಸೀಟ್ ಆಗಿ ಕನ್ವರ್ಟ್ ಮಾಡೋದನ್ನ ಅಥವಾ ಹಾಳೆ ತರ ಕನ್ವರ್ಟ್ ಮಾಡೋದಕ್ಕೆ ಏನಂತ ಕರಿತೀವಿ ನಾವು? ಈ ಗುಣವನ್ನ ಮ್ಯಾಲೆಬಿಲಿಟಿ ಅಂತ ನಾವೇನ್ ಕರಿತೀವಿ? ಇಂಗ್ಲಿಷ್ ನಲ್ಲಿ ಕರಿತೀವಿ. ಕನ್ನಡದಲ್ಲಿ ಅಂತ ಕರಿತೀವಿ? ಕುಟ್ಯತೆ ಅಂತ ಕರಿತೀವಿ. ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದಂತ ಲೋಹಗಳನ್ನ ತೆಳುವಾದ ಹಾಳೆಗಳನ್ನಾಗಿ ಮಾಡಬಹುದು. ಈ ಒಂದು ಗುಣವನ್ನ ಲೋಹಗಳ ಏನ್ ಕರಿತೀವಿ ನಾವು? ಕುಟ್ಯತೆ ಅಂತ ಕರಿತೀವಿ, ಮ್ಯಾಲೆಬಿಲಿಟಿ ಅಂತ ಕರಿತೀವಿ. ಚಿನ್ನ ಮತ್ತು ಬೆಳ್ಳಿ ಅತಿ ಹೆಚ್ಚಿನ ಕುಟ್ಯ ಗುಣ ಹೊಂದಿರುವ ಲೋಹಗಳಾಗಿವೆ. ಇಂಪಾರ್ಟೆಂಟ್. ನಿಮ್ಮ ಗ್ರೂಪ್ ಡಿ ಎಕ್ಸಾಮಿನೇಷನ್ ಅಲ್ಲಿ ನೋಡಿ, ನಾನು ಏನಿದೆಲ್ಲ ಕಂಟೆಂಟ್ ಕೊಡ್ತಾ ಇದ್ದೀನಿ, ನಿಮ್ಮ ಒಂದು NCERT ಅರ್ಥಾಯ್ತಾ? NCERT 10th ಬುಕ್ಸ್ ಅರ್ಥಾಯ್ತಾ? NCERT 10th ಬುಕ್ ಪಾರ್ಟ್ 2 ಅಲ್ಲಿ ಇರ್ತಕ್ಕಂಥ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ನಿಮ್ಮ ಗ್ರೂಪ್ ಡಿ ಎಕ್ಸಾಮಿನೇಷನ್ ನೀವು ಯಾರಾದರೂ ಓದ್ತಾ ಇದ್ರೆ ಜಸ್ಟ್ SLC ಮಟ್ಟದಲ್ಲಿ ಇರ್ತಕ್ಕಂಥ ಎಲ್ಲ ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ ಓದ್ರೆ ಸಾಕು.
ನಾನು ಬಯಾಲಜಿನೂ ಕೂಡ ಈಗ ಏನು ಮಾಡಿದ್ದೀನಿ 15ರಿಂದ 16 ಕ್ಲಾಸ್ ಆಗಿವೆ. ಫಿಸಿಕ್ಸು ಕೂಡ ಏನಾಗಿದೆ ಕಂಪ್ಲೀಟ್ ಆಗಿದೆ. ಅದಕ್ಕೆ ನಾನು ಕೆಮಿಸ್ಟ್ರಿಯನ್ನು ಈಗ ಏನು ಮಾಡಿದ್ದೀನಿ ಎತ್ಕೊಂಡಿದ್ದೀನಿ. ಬಯಾಲಜಿನೂ ಕೂಡ ನಿಮಗೆ ಸೈಮಲ್ಟೇನಿಯಸ್ಲಿ ಜೊತೆಯಲ್ಲಿ ಮಾಡ್ತೀವಿ. ಅರ್ಥ ಆಯ್ತಾ? ಒಟ್ಟಾರೆಯಾಗಿ ನಿಮಗೆ ಗೊತ್ತಿರಬೇಕು ಇಲ್ಲಿ ಏನಂದರೆ ಮೆಟಲ್ಸು ನಾನ್ ಮೆಟಲ್ಸಲ್ಲಿ ನಾವು ಮೆಟಲ್ ಪ್ರಾಪರ್ಟೀಸಲ್ಲಿ ಒಂದು ಲೆಕ್ಚರಿಂಗ್ ಪ್ರಾಪರ್ಟಿ, ಅನದರ್ ಒನ್ ಇಸ್ ದ ಹಾರ್ಡ್ನೆಸ್ ಪ್ರಾಪರ್ಟಿ, ಥರ್ಡ್ ಒನ್ ಇಸ್ ದ ಮೇಲೆಬಿಲಿಟಿ ಪ್ರಾಪರ್ಟಿ. ದೆನ್ ವಾಟ್ ಈಸ್ ಮೇಲೆಬಿಲಿಟಿ? ಮೇಲೆಬಿಲಿಟಿ ಮೆಟಲ್ ಈಸ್ ಕನ್ವರ್ಟಿಂಗ್ ಇನ್ ಟು ದಿ ಥಿನ್ ಸೀಟ್ ಆಗಿ ಕನ್ವರ್ಟ್ ಮಾಡೋ ಪ್ರಾಪರ್ಟಿಗೆ ನಾವು ಮೇಲೆಬಿಲಿಟಿ ಅಂತ ಕರಿತೀವಿ. ಆಯಿತಾ? ಅತಿ ಹೆಚ್ಚು ಒಂದು ಮೇಲೆಬಿಲಿಟಿ ಹೊಂದಿರತಕ್ಕಂಥ ಯಾವುದಂದರೆ ಚಿನ್ನ ಮತ್ತು ಬೆಳ್ಳಿ. ನೋಡಿರಿ, ಚಿನ್ನವನ್ನು ಏನು ಮಾಡ್ಬೋದು, ಯಾವ ಶೇಪ್ ಬೇಕಾದರೂ ತಗೋತಾರೆ. ನೀವು ನೋಡ್ಬೋದು ಅಂತ ಮಹಿಳೆಯರು ಉಡ್ತಕ್ಕಂಥ ಆಭರಣಗಳು ವಿವಿಧವಾಗಿರ್ತಕ್ಕಂಥ ಒಂದು ಸ್ಟ್ರಕ್ಚರ್ಸ್ಗಳನ್ನು ಹೊಂದಿರ್ತಾವೆ. ಯಾಕೆ ಒಂದು ವಿವಿಧ ಸ್ಟ್ರಕ್ಚರ್ಸ್ಗಳು ಹೊಂದಿರ್ತಾವೆ ಚಿನ್ನ ಚಿನ್ನವನ್ನು ಈಸಿಯಾಗಿ ವಿವಿಧ ಒಂದು ಶೇಪ್ಗಳನ್ನು ನಾವು ಕೊಡಬಹುದು. ಯಾಕೆ ಕೊಡ್ಬೋದು? ಅದಕ್ಕೆಂದರೆ ಮ್ಯಾಲೆಬಿಲಿಟಿ ಅಂತಕ್ಕಂಥ ಒಂದು ಪ್ರಾಪರ್ಟಿ ಇದೆ. ಅರ್ಥ ಆಯ್ತಾ? ಇನ್ನು ಥರ್ಡ್ ಒನ್, ತೆಳುವಾದ ತಂತಿಗಳಾಗಿ ಎಳೆಯಬಹುದಾದ ಲೋಹಗಳ ಸಾಮರ್ಥ್ಯಕ್ಕೆ ಡಕ್ಟಲಿಟಿ ಅಂತ ಕರಿತೀವಿ. ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಇದನ್ನು ಕೂಡ ಡಕ್ಟಲಿಟಿ ಇನ್ನೊಂದು ಇಂಪಾರ್ಟೆಂಟ್ ಪ್ರಾಪರ್ಟಿ. ಇಲ್ಲಿ ಡಕ್ಟಲಿಟಿ ಅಂದರೆ ಏನಂದರೆ ಈ ಒಂದು ಲೋಹ, ಅರ್ಥ ಆಯ್ತಾ, ಲೋಹವನ್ನು ಈ ಥರ ಒಂದು ಒಳವೆ ಥರ ಮಾಡಿದೆವು ಅಂದರೆ ನಾವು, ಆಯ್ತಾ, ಎಳೆಯ ಆಕಾರ ಥ್ರೆಡ್ ಥರ ಮಾಡಿದೆ ಅಂದರೆ, ಜಸ್ಟಿಂಗ್ ಥ್ರೆಡ್ ಥರ ಮಾಡಿದೆವು ಅಂದರೆ, ಸೊ ಇದಕ್ಕೆ ಏನು ಕರಿತೀವಿ ನಾವು? ತನ್ಯತೆ ಅಂತ ಕರಿತೀವಿ. ಲೋಹವನ್ನು ಈ ಥರ ಒಂದು ಏನಂದರೆ ದಾರಿನ ಥರ ಮಾಡಿದೆವು ಅಂದರೆ ಈ ಒಂದು ಗುಣವನ್ನು ನಾವೇನು ಕರಿತೀವಿ? ಡಕ್ಟಿಲಿಟಿ ಅಂತ ಕರಿತೀವಿ. ಇನ್ನು ಲೋಹವನ್ನು ನಾವು ಈ ಥರ ಸೀಟಾಗಿ ಕನ್ವರ್ಟ್ ಮಾಡಿದ್ರೆ ಆ ಗುಣವನ್ನು ನಾವೇನು ಕರಿತೀವಿ? ಕುಟ್ಯತೆ ಅಂತ ಕರಿತೀವಿ. ತನ್ಯತೆ ಮತ್ತು ಕುಟ್ಯತೆ. ಅರ್ಥ ಆಯ್ತಾ? ಇದು ನಿಮಗೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫ್ಯಾಕ್ಟ್. ಇಲ್ಲಿ ನೋಡಿ, ತನ್ಯತೆ ಅಂದ್ರೆ ಒಂಥರ ತಗಡಿದ್ದಂಗೆ. ಅರ್ಥ ಆಯ್ತಾ? ತಗಡಿದ್ದಂಗೆ. ತಗಡದ್ರಿಂದ ಸಾಮಾನ್ಯವಾಗಿ ಅಂತೀವಿ ಕಬ್ಬಿಣಕ್ಕೆ ರೆಫರ್ ಮಾಡ್ತೀವಿ. ಬಟ್ ಎನಿ ಯಾವ ಟು ರಿಮೆಂಬರ್ ಅಂದರೆ ಥ್ರೆಡ್ ಥರ ಮಾಡಿದ್ರದನ್ನು ತನ್ಯತೆ ಅಂತ ಕರಿತೀವಿ. ಸೀಟ್ ಥರ ಮಾಡಿದ್ರದನ್ನು ಕುಟ್ಯತೆ ಅಂತ ಕರಿತೀವಿ. ಚಿನ್ನವು ಅತಿ ಹೆಚ್ಚಿನ ಒಂದು ತನ್ಯತೆ ಹೊಂದಿರುವ ಲೋಹವಾಗಿದೆ. ನೋಡ್ರಿ, ಚಿನ್ನ ಅತಿ ಹೆಚ್ಚು ಒಂದು ತನ್ಯತೆ ಹೊಂದಿರುವ ಲೋಹ. ಅತಿ ಹೆಚ್ಚು ಡಕ್ಟಿಲಿಟಿ ಹೊಂದಿರತಕ್ಕಂಥ ಲೋಹ ಯಾವುದಂತ ಕೇಳ್ತಾರೆ ಎಕ್ಸಾಮಿನೇಷನಲ್ಲಿ. ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದರೆ ಚಿನ್ನ. ಚಿನ್ನವು ಅತಿ ಹೆಚ್ಚಾದ ಈ ಒಂದು ತನ್ಯತೆ ಗುಣವನ್ನು ಹೊಂದಿದೆ ಮತ್ತು ಅತಿ ಹೆಚ್ಚು ಕುಟ್ಯತೆ ಗುಣವನ್ನು ಹೊಂದಿರೋದು ಯಾವುದು? ಅದನ್ನು ಕೂಡ ಚಿನ್ನನೇ. ಚಿನ್ನ ಏನು ಮಾಡ್ಬೋದು? ತನ್ಯತೆ ಗುಣನೂ ಹೆಚ್ಚಿಗೆ ಹೊಂದಿದೆ, ಕುಟ್ಯತೆ ಗುಣನೂ ಕೂಡ ಹೆಚ್ಚಿಗೆ ಹೊಂದಿರತಕ್ಕಂಥದ್ದು. ಸೊ ಯಾವುದು? ಲೆಕ್ಚರಿಂಗ್ ಪ್ರಾಪರ್ಟಿ, ಹಾರ್ಡ್ನೆಸ್ ಪ್ರಾಪರ್ಟಿ, ಮ್ಯಾಲೆಬಿಲಿಟಿ ಪ್ರಾಪರ್ಟಿ, ದೆನ್ ಡಕ್ಟಿಲಿಟಿ ಪ್ರಾಪರ್ಟಿ. ನೋಡಿರಿ, 1 ಗ್ರಾಮ ಚಿನ್ನವನ್ನು ಇಮ್ಯಾಜಿನ್ ಮಾಡಿ. 1 ಗ್ರಾಮ ಚಿನ್ನವನ್ನು 2 ಕಿಲೋಮೀಟರ್ ಉದ್ದದ ತಂತಿಯನ್ನಾಗಿ ಏನು ಮಾಡ್ಬೋದು? ನಾವು ಕನ್ವರ್ಟ್ ಮಾಡ್ಬೋದು. 1 ಗ್ರಾಮ ಚಿನ್ನ 2 ಕಿಲೋಮೀಟರ್ ತಂತಿಯನ್ನು ಏನು ಮಾಡ್ಬೋದು? ಕನ್ವರ್ಟ್ ಮಾಡ್ಬೋದು. ಸೊ ಅದಕ್ಕೆ ಚಿನ್ನ ಏನಂದರೆ ಅತಿ ಹೆಚ್ಚಿನ ಒಂದು ಡಕ್ಟಿಲಿಟಿ ಹೊಂದಿರತಕ್ಕಂಥ ಲೋಹ. ಲೋಹಗಳು ಕುಣ್ಯ ಮತ್ತು ತಟ್ಟೆ ಗುಣಗಳಿಂದಾಗಿ ನಮ್ಮ ಅನುಗುಣ ತಕ್ಕಂಥವುಗಳಿಗೆ ವಿಭಿನ್ನ ಆಕಾರಗಳನ್ನು ಕೊಡಬಹುದು. ಜಸ್ಟ್ ಐಮ್ ಎಕ್ಸ್ಪ್ಲೇನ್ಡ್. ಲೋಹಗಳೇನೆಂದರೆ ತನ್ಯ ಮತ್ತು ಕುಟ್ಯ ಗುಣವನ್ನು ಹೊಂದಿದ್ದೇವೆ. ತನ್ಯ ಮತ್ತು ಕುಟ್ಯ ಗುಣವನ್ನು ಹೊಂದಿರೋದ್ರಿಂದ ಅವುಗಳನ್ನು ಬೇರೆ ಬೇರೆ ಡಿಫ್ರೆಂಟ್ ಶೇಪನ್ನು ಆರಾಮಾಗಿ ಕೊಡಬಹುದು. ಸೊ ಡಿಫ್ರೆಂಟ್ ಶೇಪನ್ನು ನಾವು ಕೊಡೋದ್ರಿಂದಾಗಿ ನಾವು ದಿನನಿತ್ಯ ಜೀವನದಲ್ಲಿ ಅತಿ ಹೆಚ್ಚಾಗಿ ಯಾವ ಬಳಸ್ತೀವಿ ಅಂದರೆ ಲೋಹಗಳನ್ನೇ ಬಳಸ್ತೀವಿ ಆ ಲೋಹಗಳಿಗಿಂತ. ಯಾಕೆ ಲೋಹಗಳನ್ನು ಬಳಸ್ತೀವಿ? ಲೋಹಗಳನ್ನು ನಾವು ಡಿಫ್ರೆಂಟ್ ಶೇಪನ್ನು ಕೊಡಬಹುದು ಆರಾಮಾಗಿ ನಮಗೆ ಒಂದು ಅವಶ್ಯಕತೆ ತಕ್ಕಂತೆ. ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಈ ಒಂದು ಡೈಲಿ ಲೈಫಲ್ಲಿ, ಅದಕ್ಕೆ ನಮ್ಮ ಡೈಲಿ ಲೈಫಲ್ಲಿ ನಾವು ಯಾವ ಯೂಸ್ ಮಾಡ್ತೀವಿ ಅಂದರೆ ಈ ಲೋಹಗಳನ್ನೇ ಅತಿ ಹೆಚ್ಚಾಗಿ ಯೂಸ್ ಮಾಡ್ತೀವಿ. ಅರ್ಥ ಆಯ್ತಾ? ಎಸ್. ನೆಕ್ಸ್ಟ್ ನೋಡಿ, ಲೋಹಗಳು ಉಷ್ಣದ ಉತ್ತಮ ವಾಹಕಗಳು ಮತ್ತು ಅತಿ ಹೆಚ್ಚಿನ ಕರಗುವ ಬಿಂದುಗಳನ್ನು ಹೊಂದಿವೆ. ನೋಡ್ರಿ, ಇದನ್ನು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫ್ಯಾಕ್ಟ್. ಇಂಪಾರ್ಟೆಂಟ್ ಫ್ಯಾಕ್ಟ್ ಏನಂದರೆ ಲೋಹಗಳು ಕಂಡಕ್ಟ್ಸ್ ಮೆಟಲ್ಸ್ ಮೆಟಲ್ ಕಂಡಕ್ಟ್ಸ್ ದಿ ಹೀಟ್. ಆಯ್ತಾ? ಹೀಟನ್ನು ಏನು ಮಾಡ್ತಾವೆ ಅಂದರೆ ಕಂಡಕ್ಟ್ ಮಾಡ್ತಾವೆ ಮೆಟಲ್ಸ್ಗಳು. ಇನ್ನೊಂದೇನೆಂದರೆ ಈ ಒಂದು ಮೆಲ್ಟಿಂಗ್ ಪಾಯಿಂಟು, ಅದಾಯ್ತಾ, ಮೆಲ್ಟಿಂಗ್ ಪಾಯಿಂಟ್ ಅಂತ ಕರಿತೀವಿ ನಾವು. ಕರಗುವ ಬಿಂದುವನ್ನು ಏನು ಕರಿತೀವಿ? ಮೆಲ್ಟಿಂಗ್ ಪಾಯಿಂಟ್ ಅಂತ ಕರಿತೀವಿ. ಲೋ ಮೆಲ್ಟಿಂಗ್ ಪಾಯಿಂಟನ್ನು ಹೊಂದಿವೆ ಮತ್ತು ಹೀಟನ್ನು ಕಂಡಕ್ಟ್ ಮಾಡ್ತಾವೆ. ಜೊತೆಗೆ ಇಲೆಕ್ಟ್ರಿಸಿಟಿಯನ್ನು ಏನು ಮಾಡ್ತಾವ? ಕಂಡಕ್ಟ್ ಮಾಡ್ತಾವೆ. ಎಲೆಕ್ಟ್ರಿಸಿಟಿ ಯಾವ ವಸ್ತುಗಳ ಮುಖಾಂತರ ಇಲೆಕ್ಟ್ರಿಸಿಟಿ ಹರಿಯುತ್ತೆ, ಅದಕ್ಕೆ ಯಾವ ವಸ್ತುಗಳ ಮುಖಾಂತರ ಈ ಒಂದು ವಿದ್ಯುತ್ ಹರಿಯುತ್ತೆ, ಅಂಥ ವಸ್ತುಗಳನ್ನು ನಾವು ಲೋಹಗಳಂತ ಕರಿತೀವಿ. ಯಾವ ವಸ್ತುಗಳ ಮುಖಾಂತರ ಈ ಒಂದು ಉಷ್ಣ ಹರಿಯುತ್ತೆ ಅಂಥ ವಸ್ತುಗಳನ್ನು ಉಷ್ಣ ವಾಹಕಗಳಂತ ಕರಿತೀವಿ. ಸೊ ಈ ಲೋಹಗಳು ಉಷ್ಣ ವಾಹಕಗಳು ಹೌದು, ವಿದ್ಯುತ್ ವಾಹಕಗಳು ಕೂಡ ಹೌದು. ಫಾರ್ ಎಕ್ಸಾಂಪಲ್ಲು ಇಲ್ಲಿ ಏನಂದರೆ ಒಂದು ಕಬ್ಬಿಣದ ಒಂದು ರಾಡನ್ನು ತಗೊಳ್ರಿ. ನೀವು ಕಬ್ಬಿಣದ ರಾಡ್ ತಗೊಂಡಾಗ ಈ ಒಂದು ಬದಿಗೆ ಈ ಕಡೆ ಕಾರ್ನರ್ ಕಬ್ಬಿಣವನ್ನು ನಾವು ಹೀಟ್ ಮಾಡಿದೆವು ಅಂದರೆ
ಈ ಕಡೆ ನೀವು ಟಚ್ ಮಾಡಿದ್ರು ಕೂಡ ನಿಮಗೆ ಏನಾಗುತ್ತೆ, ಬಿಸಿ ಹತ್ತುತ್ತೆ ಆಯ್ತಾ. ಇಲ್ಲಿ ನೀವು ಹೀಟ್ ಮಾಡಿದಾಗ ಇಲ್ಲಿ ಕಬ್ಬಿಣನ ಟಚ್ ಮಾಡಿದ್ರೆ ಇಲ್ಲಿ ಕೂಡ ಏನಾಗುತ್ತೆ, ನಿಮ್ಗೆ ಏನಾಗುತ್ತೆ, ಹೀಟ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಯಾಕೆ, ಈ ಕಬ್ಬಿಣದ ಮುಖಾಂತರ ಹೀಟ್ ಏನಾಗುತ್ತೆ, ಟ್ರಾನ್ಸ್ಫರ್ ಆಗುತ್ತೆ. ಸೊ ಹೀಟ್ ಟ್ರಾನ್ಸ್ಫರ್ ಆಗೋ ಸುಮಾರು ವಿಧಗಳಿದಾವೆ ಅರ್ಥಾಯ್ತಾ. ಹೀಟ್ ಟ್ರಾನ್ಸ್ಫರ್ ಒಂದು ಕನ್ವೆಕ್ಷನ್ ಇದೆ ಅಂತ ಇದೆ, ಇನ್ನೊಂದು ಕಂಡಕ್ಷನ್ ಅಂತಕ್ಕಂಥದ್ದು ಇದೆ ಅರ್ಥಾಯ್ತಾ. ಕಂಡಕ್ಷನ್ನು, ಕನ್ವೆಕ್ಷನ್ನು, ರೇಡಿಯೇಷನ್ನು. ಸೊ ದೀಸ್ ಆರ್ ಆಲ್ ವಿ ಆರ್ ಆಲ್ರೆಡಿ ಎಕ್ಸ್ಪ್ಲೈನ್ಡ್ ಇನ್ ದಿ ಫಿಸಿಕ್ಸ್ ಅಲ್ಲಿ ನಿಮಗೆ ಹೀಟ್ ಅಂತಕ್ಕಂಥ ಟಾಪಿಕ್ ಅಲ್ಲಿ ನಾನು ಎಲ್ಲವನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅರ್ಥಾಯ್ತಾ. ನಿಮಗೆ ನೋಡಿ, ಶಬ್ದ ಮಾಡಿದೀವಿ, ಬೆಳಕು ಮಾಡಿದೀವಿ, ಹೀಟ್ ಮಾಡಿದೀವಿ. ತದನಂತರದಲ್ಲಿ ನಿಮಗೆ ಈಗ ಆಲ್ಮೋಸ್ಟ್ ಆಲ್ ಫಿಸಿಕ್ಸ್ 95% ಎಲ್ಲ ಕಂಪ್ಲೀಟ್ ಆಗಿದೆ. ನೀವು ಯಾರು ಇನ್ನೂ ಫಿಸಿಕ್ಸ್ ಕೋರ್ಸ್ ಅನ್ನ ಜಾಯಿನ್ ಆಗಿಲ್ಲ, ಫಿಸಿಕ್ಸ್ ಕೋರ್ಸ್ ಅನ್ನ ಜಾಯಿನ್ ಆಗ್ಬಹುದು ಅರ್ಥ ಆಯ್ತಾ. ನಿಮಗೆ 1 ಮಂತ್ಗೆ 399 ಇದೆ. ಸೊ ನೀವು ವಿತಿನ್ 1 ಮಂತ್ 15 days ಅಲ್ಲಿ ಎಲ್ಲಾ ಕ್ಲಾಸ್ಗಳನ್ನು ನೋಡಬಹುದು. ಅಲ್ಲಿ ನಿಮಗೆ NCERT ರಿಲೇಟೆಡ್ ಏನು NCERT ಬುಕ್ಸ್ ಅಲ್ಲಿ ಕೊಟ್ಟಿದ್ದಾರೆ ಅದಕ್ಕಿಂತಲೂ ಹೆಚ್ಚಿನ ಇನ್ಫಾರ್ಮೇಶನ್ ಎಲ್ಲ ನಾವು ಕೊಟ್ಟಿದೀವಿ ಅರ್ಥ ಆಯ್ತಾ. ನೀವು ಆಲ್ಮೋಸ್ಟ್ ನಮ್ಮ ಒಂದು ಚಾನಲ್ ಲೋಗೋವನ್ನು ನೋಡ್ಬೇಕಾದ್ರೆ, ಚಾನಲ್ ಅನ್ನ ನೋಡ್ತಿರ್ಬೇಕಾದ್ರೆ ನಮ್ಮ ಚಾನಲ್ ಲೋಗೋ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಜಾಯಿನ್ ಬಟನ್ ಕಾಣಿಸುತ್ತಾ, ಆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನೀವೇನಂದ್ರೆ ಫಿಸಿಕ್ಸ್ ಕೋರ್ಸ್ ಅಂತಿದೆ, ಅದ್ರಲ್ಲಿ ನೀವು ಜಾಯಿನ್ ಆಗ್ಬಹುದು. ಇವುಗಳಿಗೆ ಹೋಲಿಸಿದರೆ ಸೀಸ ಮತ್ತು ಪಾದರಸಗಳು ಉಷ್ಣದ ದುರ್ಬಲ ವಾಹಕಗಳು ಅಥವಾ ಉಷ್ಣದ ದುರ್ಬಲ ವಾಹಕಗಳು. ನೋಡ್ರಿ, ನಾವು ಜನರಲ್ ಏನಂತ ಹೇಳ್ತೀವಿ, ಲೋಹಗಳು ಉಷ್ಣದ ಉತ್ತಮ ವಾಹಕಗಳು ಅಂತ ಹೇಳ್ತೀವಿ. ಅದಕ್ಕೂ ಕೂಡ ಎಕ್ಸೆಪ್ಷನ್ಗಳಿದಾವೆ. ಎಕ್ಸೆಪ್ಷನ್ ಏನು, ಪಾದರಸದ ಮೂಲಕ ಏನಾಗಲ್ಲ, ಉಷ್ಣ ಏನಾಗಲ್ಲ, ಕಂಡಕ್ಟ್ ಆಗಲ್ಲ ಅದಾಯ್ತಾ. ಉಷ್ಣ ಏನಾಗಲ್ಲ, ಹರಿಯಲ್ಲ. ಉಷ್ಣದ ಒಂದು ನಿರೋಧಕವಾಗಿದೆ ಪಾದರಸ. ಸೀಸು ಕೂಡ ಉಷ್ಣದ ಒಂದು ನಿರೋಧಕ ಅರ್ಥಾಯ್ತಾ. ಈ ಒಂದು ಪಾದರಸ ಮತ್ತು ಸೀಸ ಉಷ್ಣದ ನಿರೋಧಕವಾಗಿದೆ. ದಿಸ್ ಇಸ್ ದ ಎಕ್ಸೆಪ್ಷನ್ ಟು ದಿ ಲೋಹಗಳಿಗೆ. ಇನ್ನು ತಾಮ್ರ ಮತ್ತು ಬೆಳ್ಳಿಗಳು ಉಷ್ಣದ ಒಂದು ಅತ್ಯುತ್ತಮ ವಾಹಕಗಳು ಅರ್ಥಾಯ್ತಾ. ಉಷ್ಣದ ಅತ್ಯುತ್ತಮ ವಾಹಕಗಳು ಅಂದ್ರೆ ತಾಮ್ರ ಮತ್ತು ಬೆಳ್ಳಿ. ಇವೆಲ್ಲ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫ್ಯಾಕ್ಟ್ಸ್ಗಳು. ನಿಮ್ಮ ಎಕ್ಸಾಮಿನೇಷನ್ ಅಲ್ಲಿ ಡೈರೆಕ್ಟ್ ಆಗಿ ಕೇಳ್ತಾರೆ. ಗ್ರೂಪ್ ಡಿ ಆಗಲಿ ಏನು ಕೇಳ್ತಾರೆ ಅಂದ್ರೆ, ಕೆಳಗಿನ ಯಾವ ಒಂದು ಲೋಹಗಳ ಮೂಲಕ ವಿದ್ಯುತ್ ಉಷ್ಣ ಹರಿಯುವುದಿಲ್ಲ ಅಂತ ಕೇಳ್ತಾರೆ. ಸೊ ಗೊತ್ತಿರಬೇಕು, ಪಾದರಸ ಮತ್ತು ಸೀಸದ ಮೂಲಕ ಹರಿಯುವುದಿಲ್ಲ. ಇವೆಲ್ಲ ನಿಮಗೆ ಇಂಥ NCERT ಇರ್ತಕ್ಕಂಥ ಫ್ಯಾಕ್ಟ್ಸ್ ಗಳನ್ನೇ ಕ್ವಶನ್ ಅಲ್ಲಿ ಕೇಳ್ತಾರೆ. ನಿಮಗೆ 25 ಮಾರ್ಕ್ಸ್ ಕೇಳ್ತಾರೆ ಅಲ್ಲಿ GK. ನಿಮಗೆ ಅರ್ಥ ಆಯ್ತಾ, ನೆನಪಿರ್ಲಿ, ಇಂಪಾರ್ಟೆಂಟ್. ಒಂದು ಗಟ್ಟಿಯಾದ ಮೇಲ್ಮೈಗೆ ಬಡದಾಗ ಶಬ್ದ ಉಂಟು ಮಾಡುವ ಲೋಹಗಳ ಗುಣವನ್ನ ಒಂದು ಶಾಬ್ದನ ಅಂತ ಕರಿತೀವಿ ಅಥವಾ ಸೋನಾರಸ್ ಅಂತ ಕರಿತೀವಿ. ಇನ್ನೊಂದು ಏನಂದ್ರೆ ಪ್ರಾಪರ್ಟಿ ಆಫ್ ದಿ ಮೆಟಲ್ ಪ್ರಾಪರ್ಟಿ ಏನಂದ್ರೆ ಸೋನಾರಸ್ ಆಗಿರ್ತವೆ ಇವೆಲ್ಲ. ಹಾಗಾದ್ರೆ ಸೋನಾರಸ್ ಅಂದ್ರೆ ಏನು, ಸೋನಾರಸ್ ಅಂದ್ರೇನೆ ಈ ಒಂದು ಮೆಟಲ್ಸ್ ಗಳಿಗೆ ನೀವು ಬಡದಾಗ, ಅವುಗಳನ್ನ ತಟ್ಟಿದಾಗ ಏನಾಗುತ್ತೆ, ಸೌಂಡ್ ಅನ್ನ ಉತ್ಪತ್ತಿ ಮಾಡ್ತಾವ. ಸೌಂಡ್ ಅನ್ನ ಉತ್ಪತ್ತಿ ಮಾಡುವ ಈ ಪ್ರಾಪರ್ಟಿಯನ್ನ ನಾವೇನು ಕರಿತೀವಿ, ಸೋನಾರಸ್ ಅಂತ ಕರಿತೀವಿ. ಎಂದು ಕರಿತೀವಿ ಹೇಳಿ, ಸೋನಾರಸ್ ಅಂತ ಕರಿತೀವಿ. ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇದನ್ನು ಕೂಡ ನಾನು ಇಲ್ಲಿವರೆಗೆ ಏನ್ ಹೇಳಿದೀನಿ, ಇವೆಲ್ಲ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫ್ಯಾಕ್ಟ್ಸ್ ಗಳನ್ನೇ ಹೇಳಿದೀನಿ. ನಿಮ್ಮ ಮುಂದೆ ಬರ್ತಕ್ಕಂಥ ಎಕ್ಸಾಮಿನೇಷನ್ ಅಲ್ಲಿ ಇದ್ರ ಮೇಲೆ ಪ್ರಶ್ನೆಯನ್ನ ಕೇಳಬಹುದು ಅಂತ. ಲೋಹಗಳು ಮತ್ತು ಅಲೋಹಗಳು ಅಂತಕ್ಕಂಥ ಚಾಪ್ಟರ್ ಬಹಳ ಇಂಪಾರ್ಟೆಂಟ್. ಇನ್ನು ಇಲ್ಲಿವರೆಗೆ ನಾವು ಮಾಡಿದೀವಿ, ಲೋಹಗಳ ಬಗ್ಗೆ ಡಿಸ್ಕಷನ್ ಮಾಡಿದೀವಿ. ಈಗ ಆ ಲೋಹಗಳ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಲೋಹಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡುವಾಗ ಏನೇನು ನಿಮಗೆ ಪ್ರಾಪರ್ಟಿಗಳು ಹೇಳಿದೆ. ಪ್ರಾಪರ್ಟಿಗಳು ಒಂದೇನಂದ್ರೆ ಅವು ಹಾರ್ಡ್ ಆಗಿರ್ತಾವ, ಒಂದು ಹಾರ್ಡ್ನೆಸ್ ಇರ್ತಾವ. ಇನ್ನು ಎರಡನೇದೇನು ಹೇಳಿ, ಎರಡನೇದೇನಂದ್ರೆ ಡಕ್ಟಬಿಲಿಟಿ ಅಂತ ಹೇಳಿದೆ. ಇನ್ನೊಂದು ಯಾವ್ದು ಹೇಳಿದೆ, ಮೇಲೆಬಿಲಿಟಿ ಅಂತ ಹೇಳಿದೆ. ಇನ್ನು ಮೂರನೇದು ಏನು ಹೇಳಿದೆ ನಿಮಗೆ, ಸೋನಾರಸ್ ಅಂತ ಹೇಳಿದೆ. ಮತ್ತೇನು ಹೇಳಿದೆ, ಹೀಟ್ ಕಂಡಕ್ಟರ್ ಅಂತ ಹೇಳಿದೆ, ಹೀಟ್ ಕಂಡಕ್ಟರು. ತದನಂತರದಲ್ಲಿ ಎಲೆಕ್ಟ್ರಿಸಿಟಿ ಕಂಡಕ್ಟರು. ಇವು ಏನಂದ್ರೆ ಲೋಹದ ಗುಣಗಳು. ಮತ್ತೆ ನಿಮಗೆ ಇನ್ನೊಂದು ಏನಂದ್ರೆ, ಈ ಲೋಹಗಳು ಏನಾಗಿರ್ತಾವ ಅಂದ್ರೆ ಲೋ ಮೆಲ್ಟಿಂಗ್ ಪಾಯಿಂಟ್. ಇದು ಏನಂದ್ರೆ ನಿಮಗೆ ಪ್ರಾಪರ್ಟೀಸ್ ಮೆಲ್ಟಿಂಗ್ ಪಾಯಿಂಟ್. ಪಾದರಸ ಹೊರತುಪಡಿಸಿ ಎಲ್ಲಾ ಲೋಹಗಳು ಕೊಠಡಿ ಉಷ್ಣತೆಯಲ್ಲಿ ಘನ ರೂಪದಲ್ಲಿ ಇರ್ತಾವ. ಇದು ಇಂಪಾರ್ಟೆಂಟ್ ನಿಮಗೆ. ಎಲ್ಲಾ ಲೋಹಗಳು ಏನಾಗಿರ್ತಾವ ಅಂದ್ರೆ ಕೊಠಡಿ ಉಷ್ಣತೆಯಲ್ಲಿ ಘನ ರೂಪದಲ್ಲಿ ಇರ್ತಾವ. ಪಾದರಸ ಮಾತ್ರ ಏಕೈಕ ಒಂದು ಲೋಹ, ಅದು ಎದರಲ್ಲಿ ಇರ್ತಂದ್ರೆ ಈ ಒಂದು ದ್ರವ ರೂಪದಲ್ಲಿ ಇರ್ತದೆ. ಲೋಹಗಳು ಹೆಚ್ಚಿನ ಕರಗುವ ಬಿಂದುಗಳನ್ನ ಹೊಂದಿವೆ ಆಯ್ತಾ. ಲೋಹಗಳು ಏನಾಗಿವೆ ಅಂದ್ರೆ ಹೆಚ್ಚಿನ ಕರಗುವ ಬಿಂದುವನ್ನ ಹೊಂದಿರತಕ್ಕಂಥದ್ದು. ಇದು ನಿಮಗೆ ಇನ್ನೂ ಲೋಹಗಳದನೇ ಇದೆ ಆಯ್ತಾ. ಆದರೆ ಗ್ಯಾಲಿಯಂ ಮತ್ತು ಸೀಸ ಕಡಿಮೆ ಕರಗುವ ಬಿಂದುಗಳನ್ನು ಹೊಂದಿವೆ. ನೀವೇನಾದ್ರೂ ಈ ಎರಡು ಲೋಹಗಳನ್ನು ನಿಮ್ಮ ಹಸ್ತದ ಮೇಲೆ ಇಟ್ಟುಕೊಂಡ್ರೆ ಇವು ಕರಗುತ್ತವೆ ಆಯ್ತಾ. ಇಲ್ಲಿ ಏನಾಗತ್ತಂದ್ರೆ ಜಸ್ಟ್ ವಿ ಆರ್ ಡಿಸ್ಕಸಿಂಗ್ ಸ್ಟಿಲ್ ಲೋಹಗಳ ಬಗ್ಗೆ ಏನ್ ಮಾಡ್ತಾ ಇದೀವಿ, ನಾವು ಡಿಸ್ಕಷನ್ ಮಾಡ್ತಾ ಇದೀವಿ ಅಲ್ಲ, ಲೋಹಗಳು.
ಲೋಹಗಳ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದೀವಿ. ಅರ್ಥ ಇಲ್ಲಿ ಏನಂದ್ರೆ ಕೊಠಡಿಯ ಉಷ್ಣತೆಯಲ್ಲಿ ಲೋಹಗಳೇನಾಗಿರ್ತಾವ, ಘನ ರೂಪದಲ್ಲಿರ್ತಾವ. ಲೋಹಗಳು ಹೆಚ್ಚಿನ ಕರಗುವ ಬಿಂದುಗಳನ್ನು ಹೊಂದಿರ್ತಾವ. ಅರ್ಥ ಲೋಹಗಳು ಹೈ ಮೆಲ್ಟಿಂಗ್ ಪಾಯಿಂಟ್ ಏನಂದ್ರೆ ಹೈ ಮೆಲ್ಟಿಂಗ್ ಪಾಯಿಂಟ್ ಅನ್ನು ಹೊಂದಿರ್ತಾವ. ಗ್ಯಾಲಿಯಂ ಮತ್ತು ಸೀಸ ಕಡಿಮೆ ಕರಗುವ ಬಿಂದುಗಳನ್ನು ಹೊಂದಿವೆ. ನೀವೇನಾದ್ರೂ ಈ ಎರಡೂ ಲೋಹಗಳನ್ನು ನಿಮ್ಮ ಹಸ್ತದ ಮೇಲೆ ಇಟ್ಟರೆ ಇವು ಏನಾಗ್ತಾವ, ಕರಗಿ ಹೋಗ್ತಾವ. ಇದನ್ನು ಕೂಡ ಇಂಪಾರ್ಟೆಂಟ್. ಲೋಹಗಳು ಹೈ ಮೆಲ್ಟಿಂಗ್ ಪಾಯಿಂಟು ನಿಮಗೆ ಲೋ ಅಂತ ಹೇಳಿದೆ, ಹೈ ಮೆಲ್ಟಿಂಗ್ ಪಾಯಿಂಟು. ಮತ್ತೇನಾಗಿರ್ತಂದ್ರೆ ಕೊಠಡಿ ಉಷ್ಣತೆಯಲ್ಲಿ ಘನ ರೂಪದಲ್ಲಿರ್ತಾವ. ಎಕ್ಸೆಪ್ಷನ್ ಯಾವುದು, ಪಾದರಸ. ಇನ್ನು ಹೆಚ್ಚಿನ ಒಂದು ಕರಗುವ ಬಿಂದುವನ್ನು ಹೊಂದಿರ್ತಾವ ಅಂದ್ರೆ ಎರಡು ಎಕ್ಸೆಪ್ಷನ್ ಯಾವುದು, ಗ್ಯಾಲಿಯಂ ಮತ್ತು ಸೀಸ್ ಅಂತಕ್ಕಂಥದ್ದು, ಸೀಸಿಯಂ ಅಂತಕ್ಕಂಥದ್ದು. ಇವು ಕಡಿಮೆ ಕರಗುವ ಬಿಂದುವನ್ನು ಹೊಂದಿರತಕ್ಕಂಥ ಲೋಹಗಳು. ಇನ್ನು ಆ ಲೋಹಗಳ ಬಗ್ಗೆ ನಾವು ಮಾತಾಡ್ತಾ ಬಂದಾಗ ಕೆಲವೊಂದು ನೋಡ್ರಿ, ಆ ಲೋಹಗಳು ಸೇಮ್ ಏನು ಲೋಹಗಳು ಓದಿದ್ರೆ ಅದರ ಅಪೋಸಿಟ್. ಲೋಹಗಳು ಓದೋದು ಅಪೋಸಿಟ್ ಏನು, ನಾವೇನು ನೋಡಿದೀವಿ, ಹಾರ್ಡ್ ಅಂತ ಓದಿವಿ, ಸ್ವಲ್ಪ ಸಾಫ್ಟ್ ಆಗಿರ್ತಾವ. ಇವು ಏನಂದ್ರೆ ಹೈ ಮೆಲ್ಟಿಂಗ್ ಪಾಯಿಂಟ್ ಹೊಂದಿರ್ತಾವ ಅಂತ ಹೇಳಿದ ಲೋಹಗಳು, ಇವು ಲೋ ಮೆಲ್ಟಿಂಗ್ ಪಾಯಿಂಟ್ ಅಪೋಸಿಟ್ ಇರುತ್ತೆ. ಅರ್ಥ ಆಯ್ತಾ. ಐರನ್ ಒಂದು ಲೋಹ ಆದರೂ ಕೂಡ ಹೊಳೆಯುತ್ತದೆ. ದಿಸ್ ಈಸ್ ಎಕ್ಸೆಪ್ಷನ್. ಐರನ್ ಅನ್ನು ಏನು ಕರಿತೀವಿ ನಾವು, ಇದು ಒಂದು ಅಲೋಹ ಆದ್ರೆ ಏನ್ ಮಾಡುತ್ತೆ, ಹೊಳೆಯುತ್ತೆ. ಹಾಗಾದ್ರೆ ನಾವು ಲೋ ಅಂತ ಹೇಳಕ್ಕಾಗತ್ತಾ ಐರನ್? ಇಲ್ಲ. ಯಾಕೆ ಲೋ ಅಂತ ಹೇಳಕ್ಕಾಗಲ್ಲ, ಇದು ಸುಮಾರು ಪ್ರಾಪರ್ಟೀಸ್ಗಳನ್ನ ಫಾಲೋ ಮಾಡಲ್ಲ. ಇನ್ನು ಕಾರ್ಬನ್ನ ವಿಭಿನ್ನ ರೂಪಗಳಲ್ಲಿ ದೊರೆಯುವ ಒಂದು ಅಲೋಹ. ಕಾರ್ಬನ್ ಏನ್ ಮಾಡತ್ತಂದ್ರೆ ಇದೊಂದು ಏನಂದ್ರೆ ಅಲೋಹ. ಕಾರ್ಬನ್ ಅಂತಕ್ಕಂಥದ್ದು ಅಲೋಹ, ಅದು ಏನ್ ಮಾಡುತ್ತೆ, ವಿಭಿನ್ನ ಒಂದು ರೂಪಗಳಲ್ಲಿ ದೊರೆಯುತ್ತೆ. ಅಂದ್ರೆ ವಿಭಿನ್ನ ರೂಪ ಅಂದ್ರೆ ಕಾರ್ಬನ್ದ ಒಂದು ಬಹುರೂಪಗಳು. ಹಾಗಾದ್ರೆ ಕಾರ್ಬನ್ನ ಬಹುರೂಪಗಳು ಯಾವ, ಅವುಗಳನ್ನ ಕರಿತೀವಿ ನಾವು ಅಲೋಟ್ರೋಪ್ಸ್ ಅಂತ ಕರಿತೀವಿ, ಅಲೋಟ್ರೋಪ್ಸ್ ಅಂತ ಕರಿತೀವಿ. ಅಲೋಟ್ರೋಪ್ಸ್ಗಳಂದ್ರೆ ಏನು, ಒಂದೇ ಒಂದು ರಾಸಾಯನಿಕ ಗುಣ ಹೊಂದಿ, ಒಂದೇ ರೀತಿಯ ರಾಸಾಯನಿಕ ಗುಣ ಹೊಂದಿ ವಿವಿಧ ಭೌತ ಗುಣಗಳನ್ನ ಹೊಂದಿದರೆ ಅಂಥವುಗಳನ್ನ ನಾವೇನು ಕರಿತೀವಿ, ಅಲೋಟ್ರೋಪ್ಸ್ ಅಂತ ಕರಿತೀವಿ, ಬಹುರೂಪಗಳಂತ ಕರಿತೀವಿ. ಕಾರ್ಬನ್ನ ಬಹುರೂಪಗಳು ಯಾವಿದಾವೆ, ಕಾರ್ಬನ್ನ ಬಹುರೂಪ ವಜ್ರ ಆಗಿರ್ಬೋದು, ಗ್ರಾಫೈಟ್ ಆಗಿರ್ಬೋದು, ಪುಲರಿನ್ ಆಗಿರ್ಬೋದು. ಇವು ಒಂದು ಕಾರ್ಬನ್ನ ಒಂದು ಬಹುರೂಪಗಳು. ಅರ್ಥ ಕಾರ್ಬನ್ನ ವಿವಿಧ ರೂಪಗಳು ದೊರೆಯುವ ಒಂದು ಅಲೋಹ. ಪ್ರತಿಯೊಂದು ರೂಪವನ್ನ ಬಹುರೂಪ ಅಂತ ನಾವು ಕರಿತೀವಿ, ಅಲೋಟ್ರೋಪ್ ಅಂತ ಕರಿತೀವಿ. ವಜ್ರ ಇಂಗಾಲದ ಒಂದು ಬಹುರೂಪ. ಅರ್ಥ ವಜ್ರ ಅಂತಕ್ಕಂಥದ್ದು, ಡೈಮಂಡ್ ಅಂತಕ್ಕಂಥದ್ದು ಇಂಗಾಲದ ಒಂದು ಅಲೋಟ್ರೋಪ್. ಇದು ಅತ್ಯಂತ ಕಠಿಣವಾದ ನೈಸರ್ಗಿಕ ವಸ್ತು ಹಾಗೂ ಅತಿ ಹೆಚ್ಚಿನ ಕರಗುವ ಬಿಂದು ಮತ್ತು ಕುದಿಯುವ ಬಿಂದುವನ್ನು ಹೊಂದಿದೆ. ನಾನು ಜಸ್ಟ್ ನಿಮ್ಗೆ ಏನು ಹೇಳಿದೆ, ಲೋಹಗಳು ಅತಿ ಕಠಿಣವಾಗಿರ್ತವೆ ಅಂತ ಹೇಳಿದೆ, ಹಾರ್ಡ್ ಆಗಿರ್ತಾವೆ ಯಾವುವು, ಲೋಹಗಳು. ಹಾಗಾದ್ರೆ ನೋಡಿ, ಇನ್ನೊಂದು ಎಕ್ಸೆಪ್ಷನ್ ಇದೆ. ವಜ್ರ ಅಂತಕ್ಕಂಥದ್ದು ಏನು, ವಜ್ರ ಅಂತಕ್ಕಂಥದ್ದು ಅಲೋಹ ಇದ್ರೂ ಕೂಡ ಇದೇನಿದೆ, ಹಾರ್ಡ್ ಇದೆ. ನೈಸರ್ಗಿಕವಾಗಿ ಸಿಗುವ ವಸ್ತುಗಳಲ್ಲಿ ಅತ್ಯಂತ ಹಾರ್ಡ್ ಆಗಿರ್ತಕ್ಕಂಥದ್ದು ಯಾವುದು, ವಜ್ರ ಹಾರ್ಡ್ ಇದೆ ಅಂದ್ರೆ ಇದು ಲೋಹ ಆಗಬೇಕಾಗಿತ್ತು, ಲೋಹ ಪ್ರಾಪರ್ಟಿ, ಬಟ್ ಇಟ್ ಇಸ್ ನಾಟ್ ಎ ಮೆಟಲ್, ಇಟ್ ಈಸ್ ಅ ನಾನ್ ಮೆಟಲ್. ಅದರ ಅರ್ಥ ಏನಂದ್ರೆ, ಬೈ ಸೀಯಿಂಗ್ ಅನ್ ಎಕ್ಸ್ಟರ್ನಲ್ ಪ್ರಾಪರ್ಟಿ, ನಾವು ಒಂದು ಫಿಸಿಕಲ್ ಪ್ರಾಪರ್ಟಿಯಿಂದ ಲೋಹ ಯಾವುದು ಮತ್ತು ಅಲೋಹ ಯಾವುದು ಅಂತಕ್ಕಂಥದ್ದು ಜಡ್ಜ್ ಮಾಡಕ್ ಆಗಲ್ಲ. ಅರ್ಥ, ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಲೋ ಅಂದ್ರೆ ಏನು, ಅಲೋಹ ಅಂದ್ರೆ ಏನು, ನಮಗೆ ಎಕ್ಸ್ಟರ್ನಲ್ ಪ್ರಾಪರ್ಟಿ ನೋಡಿ ಜಡ್ಜ್ ಮಾಡಕ್ಕಾಗಲ್ಲ. ಅದಕ್ಕೆ ಈ ತರ ಕೆಲವೊಂದು ಎಕ್ಸೆಪ್ಷನ್ಸ್ಗಳಿದಾವೆ. ಲೋಹಗಳು ಎಲ್ಲ ಹೊಳಿತಾವ ಅಂತ ಹೇಳಿದೆ, ಬಟ್ ಕೆಲವೊಂದು ಅಲೋಹಗಳು ಕೂಡ ಹೊಳಿತಾವ. ಯಾವುದು, ಅಯೋಡಿನ್. ಲೋಹಗಳು ಎಲ್ಲ ಹಾರ್ಡ್ ಅಂತ ಹೇಳಿದೆ, ಬಟ್ ಎಲ್ಲ ಕೆಲವೊಂದು ಪೆಸ್ಟ್. ವಜ್ರ ಯಾವುದು, ಇದು ಅಲೋಹ ಆದ್ರೂ ಕೂಡ ಇದೇನಂದ್ರೆ ಅದು ಲೋಹಗಳೆಲ್ಲ ಗಟ್ಟಿಯಾಗಿರ್ತಾವ ಅಂತ ಹೇಳಿದೆ. ಇನ್ನ ವಜ್ರ ಅಂತಕ್ಕಂಥದ್ದು ಇದು ಅಲೋಹ, ಇದು ಏನಂದ್ರೆ ಗಟ್ಟಿಯಾಗಿದೆ. ಹೆಂಗ್ ಗಟ್ಟಿಯಾಗಿದೆ ಅಂದ್ರೆ ನೈಸರ್ಗದಲ್ಲಿ ಸಿಗುವ ಅತ್ಯಂತ ಗಟ್ಟಿಯಾಗಿರ್ತಕ್ಕಂಥ ವಸ್ತು. ದಿಸ್ ಈಸ್ ಎಕ್ಸೆಪ್ಷನ್. ಅರ್ಥ ಆಯ್ತಾ. ಇನ್ನ ಗ್ರಾಫೈಟು ಇಂಗಾಲದ ಇನ್ನೊಂದು ಬಹುರೂಪ. ಇದು ವಿದ್ಯುತ್ ವಾಹಕವಾಗಿದೆ. ನೋಡ್ರಿ ಎಷ್ಟು ವಿಚಿತ್ರ ಆಗಿದೆ. ಗ್ರಾಫೈಟ್ ಅನ್ನೋದು ಇಂಗಾಲದ ಇನ್ನೊಂದು ಬಹುರೂಪ, ಇದು ವಿದ್ಯುತ್ ವಾಹಕವಾಗಿದೆ. ಅಂದ್ರೆ ಇದು ಏನಂದ್ರೆ ಆಕ್ಚುಲಿ ಇಂಗಾಲ ಅಂತಕ್ಕಂಥದ್ದು ಏನು, ಇಂಗಾಲ ಅಂತಕ್ಕಂಥದ್ದು ಒಂದು ಅಲೋಹ. ಇದು ಅಲೋಹ. ಇದರಿಂದ ದೊರೆತಕ್ಕಂಥ ಗ್ರಾಫೈಟು, ಇದರಿಂದ ದೊರೆತಕ್ಕಂಥ ಗ್ರಾಫೈಟು ಆಕ್ಚುಲಿ ಅಲೋಹ ಆಗಬೇಕಾಗಿತ್ತು. ಬಟ್ ಇದು ಅಲೋಹ ಇದ್ರೂ ಕೂಡ ವಿದ್ಯುತ್ ಇದ್ರ ಮುಖಾಂತರ ಹರಿಯುತ್ತೆ. ನೋಡಿ, ಇದನ್ನು ಕೂಡ ಒಂದೇನು ಎಕ್ಸೆಪ್ಷನ್ ಇದ್ದಾಗ ನಿಮ್ಮ ಎಕ್ಸಾಮಿನೇಷನ್ ಅಲ್ಲಿ ಕೇಳ್ತಾರ. ಕಾರ್ಬನ್ನ ಯಾವ ಬಹುರೂಪದ ಮೂಲಕ ವಿದ್ಯುತ್ ಹರಿಯುತ್ತದೆ ಅಂದ್ರೆ ಗ್ರಾಫೈಟ್ ಮೂಲಕ ಹರಿಯುತ್ತದೆ. ಕಾರ್ಬನ್ನ ಬಹುರೂಪಗಳು ಯಾವ ಅಂತಕ್ಕಂಥ ಕೇಳಿದಾಗ ಕೂಡ ಗೊತ್ತಿರಬೇಕು. ಇವು ಕಡಿಮೆ ಸಾಂದ್ರತೆ ಮತ್ತು ಕಡಿಮೆ ಕರಗುವ ಬಿಂದುಗಳನ್ನು ಹೊಂದಿವೆ. ಯಾವುವು, ಅಲೋಹಗಳು ಏನಾಗಂದ್ರೆ ಕಡಿಮೆ ಸಾಂದ್ರತೆ ಮತ್ತು ಕಡಿಮೆ ಒಂದು ಕರಗುವ ಬಿಂದುವನ್ನು ಹೊಂದಿರತಕ್ಕಂಥವು ಯಾವುವು, ಅಲೋಹಗಳು. ಇಲ್ಲಿ ನಿಮಗೆ ಸಮರೈಸ್ ಮಾಡ್ತೀನಿ ನಾನು ಒಂದು ಸ್ವಲ್ಪ ನೀಟ್. ಲೋಹಗಳು ಮತ್ತು ಅಲೋಹಗಳ ಬಗ್ಗೆ ಡಿಸ್ಕಷನ್ ಮಾಡ್ಬೇಕಾದ್ರೆ ಇಲ್ಲಿ ಹೇಳಿದೆ ನಿಮಗೆ, ಲೋಹಗಳು ಅರ್ಥ ಆಯ್ತಾ, ಲೋಹಗಳು ಒಂದು ಕಡೆ, ಅಲೋಹಗಳು ಒಂದು ಕಡೆ. ಅರ್ಥ ಆಯ್ತಾ. ಲೋಹಗಳು ಹಾರ್ಡ್ ಆಗಿರ್ತಾವ.
ಹಾರ್ಡ್ ಆಗಿರ್ತಾವ. ಬಟ್ ಎಕ್ಸೆಪ್ಷನ್ನು ಸಾಫ್ಟು ಕೂಡ ಇದ್ದಾವೆ, ಅರ್ಥಾಯ್ತಾ, ಸಾಫ್ಟು ಕೂಡ ಇದ್ದಾವೆ. ಇನ್ನು ಲೋಹಗಳು ಏನು ಮಾಡ್ಬೋದು, ಡಕ್ಟಿಲಿಟಿ ಪ್ರಾಪರ್ಟಿಯನ್ನು ಹೊಂದವ, ಮೆಲೆಬಿಲಿಟಿ ಪ್ರಾಪರ್ಟಿಯನ್ನು ಹೊಂದವ, ಹೈ ಮೆಲ್ಟಿಂಗ್ ಪಾಯಿಂಟನ್ನು ಹೊಂದವ. ತದನಂತರದಲ್ಲಿ ಇನ್ನೊಂದು ಹೈ ಮೆಲ್ಟಿಂಗ್ ಪಾಯಿಂಟ್ ಇಲೆಕ್ಟ್ರಿಸಿಟಿಯನ್ನು ಕಂಡಕ್ಟ್ ಮಾಡ್ತಾವ, ಹೀಟನ್ನು ಕಂಡಕ್ಟ್ ಮಾಡ್ತಾವ. ದೀಸ್ ಆರ್ ದ ಪ್ರಾಪರ್ಟೀಸ್ ಆಫ್ ದಿ ಲೋಹಗಳು. ಇನ್ನು ಆ ಲೋಹಗಳು ಇದ್ರ ಉಲ್ಟಾ ಉಲ್ಟಾ, ಇಲ್ಲಿ ಹಾರ್ಡ್ ಅಂದರೆ ಇಲ್ಲಿ ಸಾಫ್ಟು, ಇಲ್ಲಿ ಏನಂದರೆ ಹೈ ಮೆಲ್ಟಿಂಗ್ ಪಾಯಿಂಟು, ಇಲ್ಲಿ ಲೋ ಮೆಲ್ಟಿಂಗ್ ಪಾಯಿಂಟು. ಇನ್ನು ಹೀಟನ್ನು ಕಂಡಕ್ಟ್ ಮಾಡ್ತವೆ, ಹೀಟ್ ಕಂಡಕ್ಟ್ ಮಾಡಲ್ಲ. ಇಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡ್ತವೆ, ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡಲ್ಲ. ಈ ಥರ ಪ್ರಾಪರ್ಟೀಸ್ಗಳು ಇದ್ದರೂ ಕೂಡ ಕೆಲವೊಂದು ಎಕ್ಸೆಪ್ಷನ್ಗಳಿದ್ದಾವೆ. ಆ ಎಕ್ಸೆಪ್ಷನ್ಗಳಿಂದ ನಾವು ಈ ಭೌತ ಪ್ರಾಪರ್ಟಿಗಳಿಂದ ಲೋಹ ಮತ್ತು ಅಲೋಹಗಳನ್ನು ನಾವೇನು ಮಾಡೋಕ್ಕಾಗಲ್ಲ, ಡಿಸ್ಟಿಂಗ್ವಿಷ್ ಮಾಡೋಕ್ಕಾಗಲ್ಲ, ಅವನ್ನೇನು ಮಾಡಿಸಲ್ಲ, ಬೇರೆ ಪಡಿಸೋಕ್ಕಾಗಲ್ಲ. ಸೊ ಅದಕ್ಕೆ ಇವುಗಳ ರಾಸಾಯನಿಕ ಗುಣಗಳನ್ನು ಅಧ್ಯಯನ ಮಾಡಿದೆವು ಅಂದರೆ ಅವಾಗ ಮಾತ್ರ ನಮ್ಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಲೋಹ ಮತ್ತು ಅಲೋಹಗಳ ಮಧ್ಯದಲ್ಲಿರ್ತಕ್ಕಂಥ ವ್ಯತ್ಯಾಸ ಅಂತಕ್ಕಂಥದ್ದು ಗೊತ್ತಾಗುತ್ತೆ, ಅರ್ಥಾಯ್ತಾ. ಸೊ ಅಂದ್ರೆ ಏನಾಯಿತು, ಫೈನಲಿ ಏನು ಕನ್ಕ್ಲೂಡ್ ಬಂದೆವು ನಾವು, ಭೌತ ಗುಣಗಳಿಂದ ಲೋಹ ಮತ್ತು ಅಲೋಹಗಳನ್ನು ಯಾವುವು ಅಂತಕ್ಕಂಥದ್ದು ನಮಗೆ ಬೇರ್ಪಡಿಸೋಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಎಕ್ಸೆಪ್ಷನ್ಗಳು ನಿಮಗೆ ಜಸ್ಟ್ ನಾನೇನು ಮಾಡಿದೆ, ಎಕ್ಸ್ಪ್ಲೇನ್ ಮಾಡಿದೆ. ಈ ಎಕ್ಸೆಪ್ಷನ್ ಮೇಲೆ ನಿಮ್ಮ ಎಕ್ಸಾಮಿನೇಷನಲ್ಲಿ ಪ್ರಶ್ನೆ ಕೇಳ್ತಾರೆ. ಎಕ್ಸೆಪ್ಷನ್ ಯಾವುದು ಕೇಳ್ತಾರ, ಅಯೋಡಿನ್ ಇದು ಹೊಳೆಯುತ್ತದೋ ಇಲ್ಲೋ, ಹೊಳೆಯುತ್ತದೆ. ತದನಂತರದಲ್ಲಿ ಕಾರ್ಬನ್ನ ಬಹುರೂಪ ಯಾವುದು, ವಜ್ರ. ತದನಂತರದಲ್ಲಿ ಗ್ರಾಫೈಟು ಪೊಲರೇನು. ಸೊ ಹಾಗಾದ್ರೆ ಬಹುರೂಪದಲ್ಲಿ ಗ್ರಾಫೈಟ್ ಏನು, ವಿದ್ಯುತ್ ವಾಹಕ. ಇನ್ನು ತದನಂತರದಲ್ಲಿ ಲೋಹಗಳು ಏನಾಗಿರ್ತಾವ, ಹೈ ಮೆಲ್ಟಿಂಗ್ ಪಾಯಿಂಟನ್ನು ಹೊಂದಿರ್ತಾವ. ಹಾಗಾದರೆ ಕಡಿಮೆ ಮೆಲ್ಟಿಂಗ್ ಪಾಯಿಂಟ್ ಹೊಂದಿವೆ ಯಾವುದು, ಗ್ಯಾಲಿಯಂ ಮತ್ತು ಸೀಸ್. ಹೆಚ್ಚಿನ ಕರಗು ಬಿಂದು ಹೊಂದಿಲ್ಲ, ಕಡಿಮೆ ಕರಗು ಬಿಂದುವನ್ನು ಹೊಂದವ. ಇನ್ನು ತದನಂತರದಲ್ಲಿ ಲೋಹಗಳು ಉಷ್ಣದ ಉತ್ತಮ ವಾಹಕಗಳಾಗ್ಯಾವ ಇಲ್ವೋ, ಉತ್ತಮ ವಾಹಕಗಳಾಗ್ಯಾವ, ಅರ್ಥಾಯ್ತಾ. ಹಾಗಾದರೆ ಇದಕ್ಕೆ ಒಂದು ಕೂಡ ಸೀಸ ಮತ್ತು ಪಾದರಸ ಉಷ್ಣದ ದುರ್ಬಲ ವಾಹಕಗಳಾಗಿವೆ. ಸೊ ಈ ಥರನಾಗಿ ಎಕ್ಸೆಪ್ಷನ್ಸ್ಗಳಿದ್ದಾವೆ. ಫಿಸಿಕಲ್ ಪ್ರಾಪರ್ಟಿಯಿಂದ ನಾವು ಜಡ್ಜ್ ಮಾಡೋಕ್ಕಾಗಲ್ಲ. ಮುಂದಿನ ಕ್ಲಾಸಲ್ಲಿ ಇವುಗಳ ಮೇಲೆ ನಾವೇನಂದರೆ ರಾಸಾಯನಿಕ ಗುಣಗಳ ಬಗ್ಗೆ ಏನು ಮಾಡೋಣ, ಡಿಸ್ಕಷನ್ ಮಾಡೋಣ.